ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಕರೆ ಮಾಡಿ, ಇಲ್ಲ ಮೆಸೇಜ್ ಆದರೂ ಮಾಡ್ಬೋದು ಸ್ನೇಹಿತರೆ. ನಮ್ಮ ಒಂದು ಚಾನಲಲ್ಲಿ ನಿಮಗೆ ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಮತ್ತು ಮೆಂಟಲ್ ಎಬಿಲಿಟಿ ಸೀರೀಸ್ ಕೂಡ ಪ್ರಾರಂಭ ಮಾಡಿದ್ದೀವಿ. ಮತ್ತು ಕಂಪ್ಲೀಟಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಿಮಗೆ ಕನ್ನಡದಲ್ಲೇ ಪ್ರತಿಯೊಂದು ಆರ್ಟಿಕಲ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದು ಕೂಡ ಒಂದು ಪ್ಲೇ ಲಿಸ್ಟಲ್ಲಿದೆ. ಮತ್ತು ಈಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗಲಿ ಅಂಥೇಳಿ ನಿಮಗೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು 8th, 9th, 10th ಈ ಒಂದು ಕ್ಲಾಸಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಒಂದು ಕ್ಲಾಸಸನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಪ್ರಾರಂಭ ಮಾಡೋಣ. ಇಂದಿನ ತರಗತಿಯಲ್ಲಿ ನಾವು 2 ಚಾಪ್ಟ್ರು ಮಾಡಿದ್ವಿ ಅಲ್ವಾ. ಸೊ ಈಗ 3ನೇ ಚಾಪ್ಟ್ರಿಂದ ನಾವು ಪ್ರಾರಂಭ ಮಾಡೋಣ ಸ್ನೇಹಿತರೆ. 3ನೇ ಚಾಪ್ಟ್ರು ನಿಮಗೆಲ್ಲ ಗೊತ್ತಿದೆ, ಓದಿರ್ತೀರ ಕೂಡ, ಆದರೂ ಕೂಡ ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ ದಯವಿಟ್ಟು. ಚಾಪ್ಟರ್ 3 ಅಂತಕ್ಕಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆ ಅಂತೇಳಿ. ಅಂದರೆ ಈ ಸಿಂಧೂ ಸರಸ್ವತಿ ನಾಗರಿಕತೆ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂತಹ ಒಂದು ನಾಗರಿಕತೆ. ಇದ್ರ ಬಗ್ಗೆ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಎಕ್ಸಾಮಲ್ಲೂ ಕೂಡ ಈ ಒಂದು ಚಾಪ್ಟರ್ನಲ್ಲಿ 1 ಕ್ವಶನ್ನು ಇಲ್ಲ 2 ಕ್ವಶನ್ ಆದರೂ ಕೇಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ವೇದಗಳ ಬಗ್ಗೆ ಗೊತ್ತಿದೆ ಸ್ನೇಹಿತರೆ ಅಲ್ವಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ. ಅದರಲ್ಲಿ ಈ 4 ವೇದಗಳಲ್ಲಿ ಮೊದಲನೇದಾಗಿ ಈ ಋಗ್ವೇದ ಅನ್ನತಕ್ಕಂಥದ್ದು ತುಂಬ ಪ್ರಾಚೀನವಾಗಿರ್ತಕ್ಕಂಥ ಒಂದು ವೇದ. ಇದು ಋಗ್ವೇದ ಅಂತಕ್ಕಂಥದ್ದು ಹಳೆಯ ಒಂದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ವೇದ ಆಗಿದೆ. ಈ ವಾಗ್ಮಯ ಅಂತಂದ್ರೇ ಪುರಾತನ ಅಂತ, ತುಂಬ ಹಳೆಯದಾದಂತಹ ತುಂಬ ಪ್ರಾಚೀನವಾದಂತಹ ಒಂದು ವೇದ, ಒಂದು ಸಾಹಿತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ವಾಗ್ಮಯ ಅಂತಕ್ಕಂಥದ್ದು ನಿಮಗೆ ಕನ್ನಡ ಎಕ್ಸಾಮಲ್ಲೂ ಕೂಡ ಕೇಳ್ಬೋದು. ಏನು ವಾಗ್ಮಯ ಅಂತಂದರೆ ಇದು ಯಾವ ಸಂಧಿ ಅಂತ ಕೇಳ್ಬೋದು. ನಿಮಗೆಲ್ಲ ಗೊತ್ತಿರಲಿ, ಇದು ಅನುನಾಸಿಕ ಸಂಧಿ. ಯಾವುದು? ಅನುನಾಸಿಕ ಸಂಧಿ. ಈ ಸಂಧಿನ ಬಿಡಿಸಿ ಬರೀರಿ ಅಂತವ್ರು ಕೂಡ ಕೇಳ್ತಾರೆ. ಓಕೆನಾ. ವಾನ್ಮಯ ಅಂತೀವಿ ನಾವು ಇದನ್ನು. ವಾಗ್ಮಯ ಅನ್ನಲ್ಲ, ವಾನ್ಮಯ ಅಂತ ಕರಿತೀವಿ. ನೋಡಿ, ಇದನ್ನು ಬಿಡಿಸಿ ಬರೆಯೋದು ಹೇಗೆ ಅಂತಂದರೆ ವಾಕ್ ಪ್ಲಸ್ ಮಯ, ವಾಂಗ್ಮಯ. ಓಕೆನಾ. ವಾಕ್ ಪ್ಲಸ್ ಮಯ, ವಾನ್ಮಯ ಅಂತ ಕರಿತೀವಿ ಸ್ನೇಹಿತರೆ, ಜ್ಞಾಪಕ ಇರಲಿ. ನೋಡಿ, ಈ ಒಂದು ಋಗ್ವೇದ ಅನ್ನತಕ್ಕಂಥದ್ದು ತುಂಬ ಹಳೆಯ ಒಂದು ವೇದ ಆಗಿದೆ. ಇದೊಂದು ನಮಗೆ ಒಂಥರ ಹೆಮ್ಮೆಯ ವಿಷಯನೇ ಅಲ್ವಾ, ಒಂದು ಹೆಮ್ಮೆ ಪಡುವಂತಹ ವಿಷಯನೇ. ಯಾಕೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಇವು ವೇದಗಳು ಇವೆಲ್ಲ ತುಂಬ ಹಳೆಯ ಕಾಲದಲ್ಲಿರ್ತಕ್ಕಂಥ ವೇದಗಳು. ನಮಗೆ ಈ ಒಂದು ನಮ್ಮ ರಾಷ್ಟ್ರದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ತುಂಬ ಅನೇಕ ಸಂಗತಿಗಳಿದ್ದಾವೆ. ಯಾಕೆ ಅಂತಂದರೆ ನಮಗೆ ಪ್ರಾಚೀನ ಒಂದು ಅಧ್ಯಯನದಿಂದ ಈ ವಿದ್ವಾಂಸರು ಏನು ಮಾಡ್ಕೊಂಡು ಬಂದಿದ್ದಾರೆ, ಕೆಲವೊಂದು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ಕೊಳ್ತಾ ಬಂದಿದ್ದಾರೆ. ಯಾವುದು ಅಂತಂದರೆ ಈ ನದಿಯ ಒಂದು ಅಧ್ಯಯನ ಆಗಿರ್ಬೋದು, ಸಮುದ್ರಗಳ ಅಧ್ಯಯನ ಆಗಿರ್ಬೋದು, ಬೆಟ್ಟಗಳ ಅಧ್ಯಯನ, ಭೂಮಿಯ ಅಧ್ಯಯನ, ಸಸ್ಯಗಳ ಅಧ್ಯಯನ ಮತ್ತು ಪ್ರಾಣಿಗಳ ಅಧ್ಯಯನ ಮತ್ತು ಜನಜೀವನದ ಒಂದು ಅಧ್ಯಯನ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಓಕೆನಾ. ಈ ಎಲ್ಲ ಅಧ್ಯಯನಗಳು ಮಾಡ್ತಾ ಬಂದಿರೋದು ಏನಕ್ಕೆ ಅಂತಂದರೆ ನಮ್ಮ ಭಾರತದ ಒಂದು ಇತಿಹಾಸವನ್ನು ಎತ್ತಿ ತೋರಿಸೋದಕ್ಕೆ ಸ್ನೇಹಿತರೆ. ನಮ್ಮ ಭಾರತ ಹೀಗೂ ಇದೆ, ಎಷ್ಟು ಪ್ರಸಿದ್ಧವಾಗಿದೆ ಅಂಥೇಳಿ ಎಲ್ಲರಿಗೂ ಸಾರಿ ತಿಳಿಸೋದಕ್ಕೆ ಈ ಒಂದು ವಿಷಯಗಳ ಮೇಲೆ ಅಧ್ಯಯನ ಮಾಡ್ಕೊಳ್ತಾ ಬಂದಿದ್ದಾರೆ ಸ್ನೇಹಿತರೆ. ಇನ್ನು ಹಾಗೆ ನೋಡೋದಾದರೆ ಈ ನದಿಗಳ ಅಧ್ಯಯನ ಅನ್ನತಕ್ಕಂಥದ್ದಲ್ಲಿ ಆ ವಿಷಯಕ್ಕೆ ಬಂದಾಗ ನಮಗೆ ಅತ್ಯಂತ ಪ್ರಮುಖವಾಗಿ ಕಾಣಸಿಗ್ತಕ್ಕಂಥದ್ದು ಸರಸ್ವತಿ ನದಿ. ಯಾಕೆ ಸರಸ್ವತಿ ನದಿ ನಾವು ಅತ್ಯಂತ
ಆ, ಒಂದು ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂತ ನಾವು ಹೇಳ್ಬೋದು. ಅಂತಂದರೆ ನೋಡಿ, ಇದು ಸರಸ್ವತಿ ನದಿ ಅಂತಕ್ಕಂಥದ್ದು ತುಂಬ ಹಳೆಯ ನದಿ. ನಮ್ಮ ಭಾರತ ದೇಶದ ಒಂದು ತುಂಬ ಒಂದು ಹಳೆಯ ನದಿನೇ ಅಂತಲೇ ಹೇಳ್ಬೋದು. ಮತ್ತು ಇದು ಒಂದು ಋಗ್ವೇದದ ಕಾಲದ ಒಂದು ನದಿ ಅಂತಲೇ ಹೇಳ್ಬೋದು ನಾವು. ಆ ಋಗ್ವೇದದ ಒಂದು ಕಾಲದಲ್ಲಿ ಈ ಒಂದು ನದಿ ತುಂಬ ದೊಡ್ಡದಾದಂತಹ ಒಂದು ನದಿಯಾಗಿತ್ತು ಇದು. ಓಕೆನಾ. ಈ ಒಂದು ನದಿ ಕಾಲ ಕಳೆದು ಬಂದಂತೆ ಏನಾಗುತ್ತಾ ಹೋಗುತ್ತೆ ಅಂತಂದರೆ ಬತ್ತೋಗುತ್ತೆ ಸ್ನೇಹಿತರೆ. ಬರ್ತಾ 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 ಏನಾಗುತ್ತೆ, ಒಣಗೋಗುತ್ತೆ, ಬತ್ತೋಗುತ್ತೆ. ಅದು ಯಾವಾಗ ಅಂತಂದರೆ 2000ದ ಹೊತ್ತಿಗೆ, ಸಾಶಾಪು 2000ದ ಹೊತ್ತಿಗೆ. 2000 ಅಂತಂದರೆ ನಾವು ದಾಟ್ಕೊಂಡ್ಬಂದ್ವಲ್ಲ ನಾವು ನೀವೆಲ್ಲ 2000 ಆ ಇಸ್ವಿ ಎಲ್ಲ ಇದು. ಸಾಶಾಪು ಅಂದರೆ ಈ 0ಗಿಂತ ಹಿಂದೆಗಡೆ ಇರ್ತಕ್ಕಂಥ ವರ್ಷಗಳಿಂದ ನಾವು ಸಾಶಾಪು ಅಂತ ಕರಿತೀವಿ. ಓಕೆನಾ. ಈ -2000 ಅಂತ ಹೇಳ್ಬೋದು ನೀವು ಬೇಕಾದರೆ ಇದನ್ನು. ಸಾಶಾಪು 2000ರ ಹೊತ್ತಿಗೆ ಬತ್ತಿ ಹೋಗುತ್ತೆ ಸ್ನೇಹಿತರೆ. ಈ ಒಂದು ಆಧಾರದ ಮೇಲೆ ಋಗ್ವೇದದ ಒಂದು ಕಾಲ ಏನಿಲ್ಲ ಅಂತಂದ್ರೂ ಒಂದು 3000 ವರ್ಷಕ್ಕೂ ಹಿಂದೆ ಅಂತ ಹೇಳ್ಬೋದು ನಾವು. ಅಲ್ಲಿಗೆ ಓವರಾಲ್ ಆಗಿ ಇತಿಹಾಸ ತಜ್ಞರು ವ್ಯಕ್ತಪಡಿಸ್ತಾರೆ ಸುಮಾರು 5000 ವರ್ಷಗಳ ಹಿಂದೆ, ಇವತ್ತಿಗೆ 5000 ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆನಾ. ಈ ಹಳೆಯ ಒಂದು 3000, ಈಗ ಪ್ರೆಸೆಂಟ್ ನಾವು ದಾಟ್ಕೊಂಡ್ಬಂದಿರ್ತಕ್ಕಂಥ 2024 ಅಲ್ವಾ. ಸೊ ಇದೊಂದು 2000 ಪ್ಲಸ್ ಹಿಂದೆಗಡೆ ಇರ್ತಕ್ಕಂಥ ಒಂದು 3000, ಓವರಾಲ್ ಆಗಿ ಒಂದು 5000 ವರ್ಷಗಳಿಗಿಂತನೂ ಮುಂಚೆ ಇದ್ದಂತಹ ಒಂದು ನದಿ ಯಾವುದಪ್ಪ ಅಂತಂದರೆ ಅದು ಸರಸ್ವತಿ ನದಿ. ತುಂಬ ವೈವಿಧ್ಯಮಯವಾಗಿತ್ತು ಆ ಒಂದು ಸರಸ್ವತಿ ನದಿ. ಈ ಒಂದು ನದಿ ಋಗ್ವೇದದ ಕಾಲದಲ್ಲೇ ಇತ್ತು ಅಂತಕ್ಕಂಥ ಒಂದು ವಿಶೇಷ ನಮಗೆ. ಓಕೆನಾ. ಅದೊಂದು ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಇನ್ನು ಹಾಗೆ ಮುಂದೆ ಹೋದರೆ ನೋಡಿ, ಈ ಸರಸ್ವತಿ ನದಿಯ ಒಂದು ಹರಿವು ವ್ಯಾಪಿಸ್ಕೊಂಡ ಒಂದು ಪ್ರದೇಶಗಳಲ್ಲೆಲ್ಲ ಇಂದು ನಮಗೆ ನೂರಾರು ಪ್ರಾಚೀನ ತಾಣಗಳು ಕಾಣಸಿಗುತ್ತೆ ಸ್ನೇಹಿತರೆ. ನೂರಾರು ಪ್ರಾಚೀನ ತಾಣಗಳು ಅಂದರೆ ಅಲ್ಲಿ ವಾಸ ಮಾಡ್ತಾ ಇದ್ರು ಜನ ಅಂತ, ಅಲ್ಲಿ ಮೊದಲು ನಗರ ಇತ್ತು ಅಂತ. ಅಂಥ ಒಂದು ನಗರಗಳಿಂದ ನಮಗೆ ವಿಶೇಷವಾದಂತಹ ಒಂದು ಎರಡು ನಗರಗಳನ್ನು ನಾವು ಕಾಣ್ಬೋದು. ಒಂದನೇದು ಹರಪ್ಪ, ಎರಡನೇದು ಮೊಹೆಂಜದಾರೋ. ನೋಡಿ, ಇವೆರಡೂ ಕೂಡ ನಮ್ಮ ಭಾರತಕ್ಕೆ ಸೇರಿದಂತಹ ಒಂದು ನಾಗರಿಕತೆಗಳು ಅಂತ, ನಗರಗಳು ಅಂತ. ಓಕೆನಾ. ನಾಗರಿಕತೆ ಅಂತಂದರೆ ಅಲ್ಲಿ ಜನ ವಾಸ ಮಾಡ್ತಾ ಇದ್ರು ಅಂತ. ನೋಡಿ, ಇಲ್ಲಿಯೇ ನಾಗರಿಕತೆಯ ಕುರುಹುಗಳನ್ನು ತಜ್ಞರು ಮೊದಲ ಬಾರಿಗೆ ಗಮನಿಸಿದ್ದು. ಅಂದರೆ ಅಲ್ಲಿಯೇ ನಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದು. ಇಲ್ಲಿ ಜನ ಇದ್ದರು, ಇಲ್ಲೂ ಕೂಡ ವಾಸ ಮಾಡ್ತಾ ಇದ್ರು, ಇಲ್ಲಿ ಒಂದು ಜನರ ಒಂದು ಜೀವನ ತುಂಬ ಅದ್ಭುತವಾಗಿ ನಡೀತಾ ಇತ್ತು ಅಂತಕ್ಕಂಥದ್ದು ಇತಿಹಾಸ ತಜ್ಞರು ವ್ಯಕ್ತಪಡಿಸ್ತಾರೆ. ನಮಗೆ ಮೊದಲನೇ ಬಾರಿ ಅವರು ಗಮನಿಸಿ ನಮಗೆ ವ್ಯಕ್ತಪಡಿಸ್ತಾರೆ ಇತಿಹಾಸದಲ್ಲಿ. ಮತ್ತು ಪ್ರಾಚೀನ ಭಾರತದ ನಾಗರಿಕತೆಯನ್ನು ಬಳಕೆಯಲ್ಲಿ ಹೆಚ್ಚಾಗಿ ನಾವು ಯಾವುದನ್ನು ಕಾಣ್ಬೋದು ಅಂತಂದರೆ ಹರಪ್ಪ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆಯನ್ನು ನಾವು ಹೆಚ್ಚಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಆದರೆ ಅದನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಎಂದು ಕರೆಯೋದು ಸೂಕ್ತ ಅಂತ ಹೇಳಿದ್ರು. ಹರಪ್ಪ ನಾಗರಿಕತೆಯನ್ನು ನಾವು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೆಯೋದು ಬೆಟರ್ ಅಂತೇಳಿ ಅವರ ಅಭಿಪ್ರಾಯವನ್ನು ಮೂಡಿಸ್ತಾರೆ. ಮತ್ತು ಯಾಕಪ್ಪ ಈ ರೀತಿ ಅಭಿಪ್ರಾಯ ಮೂಡಿಸ್ತಾರೆ ಅಂತಂದರೆ, ಈ ಹರಪ್ಪ ನಾಗರಿಕತೆ ನಮಗೆ ಕಾಣಸಿಗೋದು ಸರಸ್ವತಿ ನದಿಯ ಒಂದು ಬಯಲಲ್ಲೇ. ಏನ ಅಲ್ಲೇ ಆ ಒಂದು ಜನ ವಾಸ ಮಾಡಿ ಅಲ್ಲಿನ ಒಂದು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ನಾಗರಿಕತೆ ಅಂತಂದ್ರೇ ಹರಪ್ಪ ನಾಗರಿಕತೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ನಾವು ಅದನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೆಯೋದು ಸೂಕ್ತ. ಎಕ್ಸಾಮಲ್ಲಿ ಕೇಳ್ಬೋದು, ಹರಪ್ಪ ನಾಗರಿಕತೆಯನ್ನು ಏನಂತ ಕರೀತಾ ಇದ್ವಿ ನಾವು ಅಂತ, ಏನಂತ ಕರಿಬೋದು ನಾವು, ಏನಂತ ಕರೆದ್ರೆ ಸೂಕ್ತ ಅಂತ ಕೇಳಿದ್ರೆ ನೀವು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೆಯೋದು ಸೂಕ್ತ ಅಂತ ಹೇಳ್ಬೋದು. ಇಲ್ಲಿ ನಮಗೆ 7 ನದಿಗಳು, ಓಕೆನಾ, 7 ನದಿಗಳಿರ್ತಕ್ಕಂಥ ಪ್ರದೇಶಗಳು ನಮಗೆ ಕಾಣಸಿಗುತ್ತೆ ಇಲ್ಲಿ. ಅದನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದು ಸಿಂಧು, ಮತ್ತು ವಿತಸ್ತ ಅಂದರೆ ಝೇಲಂ ಅಂತೇಳಿ, ಅಸಕ್ನಿ ಅಂತಂದರೆ ಚೇನಾಬು, ಪರುಷ್ನಿ ಅಂತಂದರೆ ರಾವಿ, ವಿಪಾಶ ಅಂತಂದರೆ ಬಿಯಾಸ್, ಚತುದ್ರಿ ಅಂತಂದರೆ ಸಟ್ಲೇಜ್, ಮತ್ತು ಸರಸ್ವತಿ ನದಿಗಳಿಂದ ಕೂಡಿದಂಥ ಒಂದು ಸಪ್ತ ಸಿಂಧು ಪ್ರದೇಶ. ಸಪ್ತ ಅಂದರೆ 7 ಅಥವಾ 7 ನದಿಗಳು ಕೂಡಿ ಇರ್ತಕ್ಕಂಥ ಒಂದು ಪ್ರದೇಶ ಇದು ಅಂತ ಈ ನಾಗರಿಕತೆಯ ತಾಯ್ನೆಲ. ಓಕೆನಾ. ಈ ಹರಪ್ಪ ನಾಗರಿಕತೆ ಇತ್ತಲ್ವಾ, ಈ ಹರಪ್ಪ ನಾಗರಿಕತೆ ಓವರಾಲ್ ನಮಗೆ ಅಲ್ಲಿ ಸರೌಂಡಿಂಗ್ ನಮಗೆ 7 ನದಿಗಳು ಕಾಣಸಿಗುತ್ತೆ. ಆ 7 ನದಿಗಳೇ ಇವು ಸ್ನೇಹಿತರೆ.
ಈ ನಾಗರಿಕತೆಯ ಒಂದು ತಾಯ್ನೆಲ ಆಗುತ್ತೆ. ಇದನ್ನು ನಾವು ತಾಯ್ನೆಲ, ತಾಯ್ನಾಡು ಅಂತ ಹೇಳ್ತೀವಿ. ಇವುಗಳಲ್ಲದೆ ಗಂಗಾ ಮತ್ತು ಯಮುನಾ ನೋಡಿ, ಇವುಗಳಲ್ಲದೆ ಗಂಗಾ ಮತ್ತು ಯಮುನಾ ನದಿಗಳ ಬಯಲು, ಅಂದರೆ ನಾವು ಗಂಗಾ ಮತ್ತು ಯಮುನಾ ನದಿಗಳನ್ನು ನಾವು ಹಳೆಯ ಒಂದು ಕಾಲದಲ್ಲಿ ನಾವೇನಂತ ಕರಿತಾ ಇದ್ವಿ ಅಂತಂದರೆ ಆರ್ಯವರ್ತ ಅಂತ ಕರಿತಾ ಇದ್ವಿ ಸ್ನೇಹಿತರೆ, ಓಕೆನಾ. ಆರ್ಯವರ್ತ ಅಂತ ಕರಿತಾ ಇದ್ವಿ ನೋಡಿ, ಇಲ್ಲೇ ಇದೆ ಅಂದಿನ ಆರ್ಯವರ್ತ ಯಾವುದು ಅಂತ ಹೇಳಿದಾಗ ನೀವು ಹೇಳಬೇಕಾಗತ್ತೆ ಗಂಗಾ ಮತ್ತು ಯಮುನಾ ನದಿಗಳು ಅಂತ ಹೇಳಬೇಕು. ಮತ್ತು ಇವುಗಳಲ್ಲದೆ ಆರ್ಯವರ್ತ, ಗುಜರಾತು, ಬಲೂಚಿಸ್ತಾನು ಮತ್ತು ಮೊದಲಾದ ಪ್ರಾಂತ್ಯಗಳು ಪ್ರಾಚೀನ ಭಾರತದ ಅಧ್ಯಯನಕ್ಕೆ ನಮಗೆ ಕಾಣಸಿಗುತ್ತೆ, ಓಕೆನಾ. ಇವೆಲ್ಲ ನಮಗೆ ಪ್ರಾಚೀನ ಭಾರತದ ಅಧ್ಯಯನಕ್ಕೆ ಸಿಗ್ತಕ್ಕಂಥ ಒಂದು ಸ್ಥಳಗಳು ಅಂತಲೇ, ಪ್ರಾಂತ್ಯಗಳು ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಸಿಂಧೂ ಸರಸ್ವತಿ ನಾಗರಿಕತೆಯ ಒಂದು ಕಾಲವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಉತ್ತರ ವೇದ ಯುಗ ಅಂತ ಕರಿತೀವಿ, ಓಕೆನಾ. ಉತ್ತರ ವೇದ ಯುಗ ಅಂತಂದರೆ ಏನು? ಉತ್ತರ ವೇದ ಯುಗ ಅಂತಂದರೆ ಸಿಂಧೂ ಸರಸ್ವತಿ ನಾಗರಿಕತೆಯ ಒಂದು ಕಾಲವನ್ನು ನಾವು ಉತ್ತರ ವೇದ ಯುಗ ಅಂತಕ್ಕಂಥದ್ದನ್ನು ನಾವು ಕರಿತೇವೆ ಸ್ನೇಹಿತರೆ, ಓಕೆನಾ. ನಿಮಗೆ ಗೊತ್ತಿರಲಿ ಉತ್ತರ ವೇದ ಯುಗ ಯಾವುದು ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲವನ್ನು ಯಾವ ಯುಗ ಅಂತ ಕರಿತೀವಿ ಅಂತ ಒಂದು MCQ ಕೊಟ್ಟಾಗ, ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ವೈಸೇ ಕೊಡ್ತಾರೆ ಅವರು. ಇದಕ್ಕೊಂದು ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೊಟ್ಟು, ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲವನ್ನು ಉತ್ತರ ವೇದ ಯುಗ ಅಂತ ಕರೀತಾ ಇದ್ವಿ, ಇಲ್ಲ ದಕ್ಷಿಣ ವೇದ ಯುಗ ಅಂತ ಕೊಟ್ಬಿಡ್ತಾರೆ. ನಮ್ಗೆ ಗೊತ್ತಿರಬೇಕದು ಅಲ್ಲ, ಅದು ಉತ್ತರ ವೇದ ಯುಗ ಅಂತ ವಿದ್ವಾಂಸರು ಹೆಸರಿಸಿದ್ದಾರೆ, ಓಕೆ. ನಾವು ನೀವಲ್ಲ, ವಿದ್ವಾಂಸರೇ ಹೇಳಿಬಿಟ್ಟಿದ್ದಾರೆ. ಒಂದು ಆ ಸಮಯದ ಹೊತ್ತಿಗೆ ಈ 4 ವೇದಗಳು ರೂಪ ತಾಳಿದ್ವು ಸ್ನೇಹಿತರೆ, ಓಕೆನಾ. ಈ 4 ವೇದಗಳು ರೂಪ ತಾಳಿದ್ವು. ಮತ್ತು ಅಥರ್ವ ವೇದದಲ್ಲಿ ಕಂಡುಬರುವ ಸಾಂಸ್ಕೃತಿಕ ಅಂಶಗಳು, ಅಥರ್ವ ವೇದದಲ್ಲಿ ಯಾವ ಅಂಶಗಳು ಕಂಡುಬರುತ್ತವೆ? ಅಥರ್ವ ವೇದದಲ್ಲಿ ಸಾಂಸ್ಕೃತಿಕವಾದ, ಅಂದರೆ ಈಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದೇ ಕಂಡುಬರ್ತಕ್ಕಂಥದ್ದು. ಸಾಂಸ್ಕೃತಿಕ ಅಂಶಗಳು ಅಂತಕ್ಕಂಥದ್ದು ಹರಪ್ಪ ಮೊದಲಾದ ನಗರಗಳಲ್ಲಿ ಲಭ್ಯವಿರುವ ವಸ್ತುಗಳು ಬಹುಮಟ್ಟಿಗೆ ಹೊಂದಿಕೆ ಆಗುತ್ತದೆ, ಅಂದರೆ ಮ್ಯಾಚ್ ಆಗುತ್ತೆ ಸ್ನೇಹಿತರೆ. ಈ ಅಥರ್ವ ವೇದಕ್ಕೆ ಮತ್ತು ಹರಪ್ಪ ಒಂದು ಸಿವಿಲೈಸೇಷನ್ಗೆ ಎರಡಕ್ಕೂ ಕೂಡ ಈ ಸಾಂಸ್ಕೃತಿಕ ಅಂಶಗಳು ಮತ್ತು ಅದರಲ್ಲಿ ಇರ್ತಕ್ಕಂಥ ಹರಪ್ಪ ಒಂದು ನಾಗರಿಕತೆಯಲ್ಲಿ ಕಾಣಸಿಗ್ತಕ್ಕಂಥ ಒಂದು ವಸ್ತುಗಳು ಕೂಡ ಎರಡೂ ಕೂಡ ನಮಗೆ ಮ್ಯಾಚ್ ಆಗುತ್ತೆ, ಹೊಂದಿಕೆ ಆಗುತ್ತೆ ಸ್ನೇಹಿತರೆ, ಓಕೆ. ಮತ್ತು ಹಾಗೆ ನೋಡೋದಾದರೆ ಈ ಪ್ರಾಚೀನ ನಗರಗಳು ಪತ್ತೆಯಾಗಿದ್ದಾದರೂ ಹೇಗೆ ಪತ್ತೆ ಆದವು ಈ ಒಂದು ಪ್ರಾಚೀನ ನಗರಗಳು ಅಂತಂದರೆ, ನೋಡಿ ಒಂದು ಸ್ಟೋರಿ ಥರ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಮಗೆ ಸುಮಾರು ಒಂದು 1921ನೇ ಇಸ್ವಿಯಲ್ಲಿ ಪಂಜಾಬಿನ ಒಂದು ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲು ಹಳಿಗಳನ್ನು ಜೋಡಿಸ್ತಾ ಇರ್ತಾರೆ, ಓಕೆನಾ. ರೈಲು ಹಳಿಗಳು ಜೋಡಿಸ್ತಾ ಇದ್ದರೆ ಅಲ್ಲಿನ ಒಂದು ತಂತ್ರಜ್ಞರು ಏನು ಮಾಡ್ತಾರೆ, ಜೋಡಿಸ್ತಾ ಇರ್ಬೇಕಾದ್ರೆ ಏನೋ ಒಂದು ಅಗಿಬೇಕಾದ್ರೆ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಏನೋ ಒಂದು ಅವಶೇಷ ಸಿಗುತ್ತೆ ಸ್ನೇಹಿತರೆ. ನೋಡಿ, ಹರಪ್ಪ ಪ್ರಾಚೀನ ನೆಲೆಗಳನ್ನು ಕಂಡರು, ಅಂದರೆ ಅವರು ಏನೋ ಒಂದು ಅಗದು ಅವರು ರೈಲ್ವೆ ಟ್ರ್ಯಾಕನ್ನು ಜೋಡಿಸ್ಬೇಕಲ್ವಾ, ಅದಕ್ಕೆ ಅವ್ರಿಗೇನೋ ಒಂದು ಇಟ್ಟಿಗೆಗಳ ಥರ ಸಿಗುತ್ತೆ. ಇಟ್ಟಿಗೆಗಳ ಥರ ಅವ್ರಿಗೆ ದೊಡ್ಡ ಒಂದು ದಿಣ್ಣೆ ಕಾಣಿಸ್ದ ಥರ ಆ ರೀತಿ ಏನೋ ಒಂದು ಫೈಂಡ್ ಔಟ್ ಮಾಡ್ಕೋತಾರೆ ಅವರು. ಆಗ ಅವರು ನೀಟಾಗಿ ಅದನ್ನು ತೋಡಿ ಅಗದು ಇನ್ ಡೀಟೇಲಾಗಿ ಆ ಇಟ್ಟಿಗೆಗಳನ್ನೆಲ್ಲ ತೆಗೆದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಯಾವುದೋ ಒಂದು ನಾಗರಿಕತೆ ಇತ್ತೇನೋ ಅಂತ. ಅವರು ಸರ್ಕಾರದ ಮೊರೆ ಹೋದಾಗ ಅಲ್ಲಿ ಸರ್ಕಾರದಿಂದ ನಮಗೆ ಒಂದು ಪ್ರಾಕ್ತನ ಶಾಸ್ತ್ರಜ್ಞರನ್ನ ಆ ಒಂದು ಜಾಗಕ್ಕೆ ಕಳಿಸಿ ಸಂಶೋಧನೆ ಮಾಡಿ ಅಂತ ಬಿಡ್ತಾರೆ. ಸಂಶೋಧನೆ ಮಾಡಿ ಅಂತ ಬಿಟ್ಟಾಗ ಅಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ, ಇಲ್ಲಿ ಒಂದು ನಾಗರಿಕತೆ ಇದೆ, ಆ ನಾಗರಿಕತೆ ಯಾವುದಿರ್ಬೋದು ಅಂತ ಅಲ್ಲಿ ಅವರು ಇನ್ ಡೀಟೇಲ್ ಆಗಿ ಸಂಶೋಧನೆ ಮಾಡಿ ಆ ಕುರುಹುಗಳನ್ನು ಪತ್ತೆ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ಹರಪ್ಪ ಒಂದು ನಾಗರಿಕತೆ ಅಂತ ಅವರು ಗೆಸ್ ಮಾಡ್ತಾರೆ, ಓಕೆನಾ. ಇದು ಹರಪ್ಪ ನಾಗರಿಕತೆ ಇರ್ಬೋದು ಅಂತ ಹೇಳ್ತಾರೆ ಅವರು, ಓಕೆನಾ. ಮತ್ತು ಈ ವಿಶೇಷ ಏನಪ್ಪ ಅಂತಂದರೆ, ಅಲ್ಲಿ ಸಿಕ್ಕಿರುತ್ತಲ್ಲ ಇಟ್ಟಿಗೆಗಳು, ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ಆ ಇಟ್ಟಿಗೆಗಳನ್ನೆಲ್ಲ ತೊಗೊಂಡು ಆ ಒಂದು ರೈಲ್ವೆ ಟ್ರ್ಯಾಕ್ಗೆ ಬಳಸ್ಕೋತಾರೆ, ಓಕೆನಾ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಆ ಇಟ್ಟಿಗೆಗಳೆಲ್ಲನೂ ಸುಟ್ಟ ಒಂದು ಇಟ್ಟಿಗೆಗಳಾಗಿರುತ್ತೆ. ಅಲ್ಲಿ ಸಿಕ್ಕಿರ್ತಕ್ಕಂಥ ಇಟ್ಟಿಗೆಗಳೆಲ್ಲನೂ ಸುಟ್ಟ ಇಟ್ಟಿಗೆಗಳಾಗಿರುತ್ತೆ. ಯಾಕಂತಂದರೆ ಆ ಸುಟ್ಟ ಇಟ್ಟಿಗೆಗಳು ತುಂಬ ಸ್ಟ್ರಾಂಗ್ ಇರುತ್ತೆ. ಇಟ್ಟಿಗೆಗಳನ್ನು ಸುಟ್ಟಷ್ಟು ಕೂಡ ಅವು ಗಟ್ಟಿಯಾಗುತ್ತೆ. ಆ ಗಟ್ಟಿಯಾದ ಇಟ್ಟಿಗೆಗಳು ಇರೋದ್ರಿಂದ ಅವರು ಅಲ್ಲೇ ಶಾಕ್ ಆಗ್ತಾರೆ. ಆಗಿನ ಒಂದು ನಾಗರಿಕತೆ ಎಷ್ಟು ತಂತ್ರಜ್ಞಾನ ಒಂದು ಮುಂದುವರಿಸಿದ್ದಾರೆ, ಎಷ್ಟು ಐಡಿಯಾ ಮಾಡಿದ್ದಾರೆ,
ಎಷ್ಟು ಪ್ಲ್ಯಾನ್ ಮಾಡಿ ಅವರು ಇಟ್ಟಿಗೆಗಳು, ಅದು ಸುಟ್ಟ ಇಟ್ಟಿಗೆಗಳಲ್ಲೇ ಅವರು ಬಳಸ್ಕೊಂಡು ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಅವರು ಶಾಕ್ ಆಗಿ ಅವರು ಬರಿತಾ ಹೋಗ್ತಾರೆ ಹಿಸ್ಟ್ರಿಯಲ್ಲಿ. ಹರಪ್ಪ ಅಂತಕ್ಕಂಥ ಒಂದು ನಾಗರಿಕತೆಯಲ್ಲಿರ್ತಕ್ಕಂಥ ಜನಗಳು ತುಂಬ ಬುದ್ಧಿವಂತರು, ಆಗಿನ ಕಾಲದಲ್ಲೇ ಅವರು ತುಂಬ ಅದ್ಭುತವಾಗಿ ನೆಲೆಗಳಿಂದ ನಿರ್ಮಾಣ ಮಾಡ್ಕೊಂಡಿದ್ರು, ಕಟ್ಟಡಗಳಿಂದ ನಿರ್ಮಾಣ ಮಾಡ್ಕೊಂಡಿದ್ರು ಅಂತ ಅವರು ಅವರ ಒಂದು ಭಾವನೆಯನ್ನು ಅಥವಾ ಅವರ ಒಂದು ಇತಿಹಾಸವನ್ನು ಬರೀತಾ ಹೋಗ್ತಾರೆ ಸ್ನೇಹಿತರೆ. ಓಕೆನಾ. ಅದಾದಮೇಲೆ ಇಲ್ಲಿ 1921ರಲ್ಲಿ ಹರಪ್ಪ ಅಂತಕ್ಕಂಥ ಜಾಗ ಸಿಗುತ್ತೆ ಅಷ್ಟೇ. ಬಟ್ ಅದಕ್ಕಿಂತ ಮೊದಲು 1917ರಲ್ಲೇ ಒಂದು ಪ್ಲೇಸ್ ಸಿಕ್ಕಿರುತ್ತೆ ಅವ್ರಿಗೆ, ಅದು ಕಾಲಿಬಂಗನ್. ಓನಾ, ಅದು ಕಾಲಿಬಂಗನ್ ಅಂತಕ್ಕಂಥ ಒಂದು ಜಾಗ. ಇದು ಎಲ್ಲಿದೆ ಅಂತಂದರೆ ಇದು ಪ್ರಸ್ತುತವಾಗಿ ನಮಗೆ ರಾಜಸ್ಥಾನದಲ್ಲಿದೆ ಸ್ನೇಹಿತರೆ. ಓಕೆನಾ, ರಾಜಸ್ಥಾನದಲ್ಲಿ ಪ್ರಸ್ತುತವಾಗಿ ನಮಗೆ ಕಾಣಸಿಗುತ್ತೆ. ಈ ಕಾಲಿಬಂಗನ್ ಅಂತಕ್ಕಂಥ ಒಂದು ನಗರ ರಾಜಸ್ಥಾನದಲ್ಲಿ ನಮಗೆ ಕಾಣಸಿಗುತ್ತೆ. ಇದು ಒಂದು ಪ್ರಾಚೀನ ನಗರ ಅಂತ ಪತ್ತೆಯಾಗಿತ್ತು. ರಿಯಲಾಗಿ ಹೇಳಬೇಕು ಅಂತಂದರೆ ರಾಜಸ್ಥಾನ ಕಾಲಿಬಂಗನ್ ಅಂತಕ್ಕಂಥ ಒಂದು ನಗರಕ್ಕಿಂತ ತುಂಬ ಹಳೇದು ಯಾವುದಪ್ಪ ಅಂತಂದರೆ ಹರಪ್ಪನೇ. ಅದು ಗೊತ್ತಿಲ್ಲ ನಿಮಗೆ, ಅದು ಸಿಕ್ಕಿರೋದು 1921ನಲ್ಲಿ. ಬಟ್ ತುಂಬ ಪ್ರಾಚೀನವಾದಂತಹ ನಗರ ಯಾವುದು ಅಂತಂದರೆ ಹರಪ್ಪ ಅಂತ ಹೇಳಬೇಕು ನೀವು. ಓಕೆನಾ. ಮತ್ತು ಈ ನಗರದ ನಿರ್ಮಾಣ ಯಾವ ರೀತಿ ಮಾಡ್ಕೊಂಡಿದ್ರು ಅವರು ಅನ್ನೋದು ನೋಡೋಣ. ನಗರದ ನಿರ್ಮಾಣ ಅಂತಕ್ಕಂಥದ್ದು ಯಾವ ರೀತಿ ಮಾಡ್ಕೊಂಡಿದ್ರು ಅವರು ಅನ್ನತಕ್ಕಂಥ ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡಿ, ಈ ಹರಪ್ಪ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣ್ಬೋದು. ಅಂದರೆ ಡಿವಿಷನ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಅವರು. ಈ ಜಾಗದಲ್ಲಿದು, ಪೂರ್ವ ಜಾಗದಲ್ಲಿದು, ಪಶ್ಚಿಮ ಜಾಗದಲ್ಲಿದು, ಉತ್ತರದಲ್ಲಿದು, ದಕ್ಷಿಣದಲ್ಲಿದು ಅಂತ ಅವರು ಸಬ್ ಡಿವಿಷನ್ ಮಾಡ್ಕೊಂಡಿದ್ರು. ಓಕೆನಾ. ಆ ಒಂದು ನೋಡಿ, ಪಶ್ಚಿಮ ಭಾಗದಲ್ಲಿ ಅವರು ಒಂದು ಭಾಗವನ್ನು ನಿರ್ಮಿಸ್ಕೊಂಡಿರ್ತಾರೆ. ಅದು ತುಂಬ ಕಿರಿದಾಗಿರುತ್ತೆ ಮತ್ತು ತುಂಬ ಹೈಟಾಗಿರುತ್ತೆ, ಎತ್ತರದಲ್ಲಿರುತ್ತೆ. ಅದು ಚಿಕ್ಕದಾಗಿದ್ದು ತುಂಬ ಎತ್ತರದಲ್ಲಿರುತ್ತೆ. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ? ಕೋಟೆ ಅಂತ ಕರೆದಿದ್ದಾರೆ. ಇದನ್ನು ಪಶ್ಚಿಮ ಭಾಗವನ್ನು ಕೋಟೆ ಅಂತ ಕರೆದಿದ್ದಾರೆ, ಮತ್ತು ಪೂರ್ವ ಭಾಗವನ್ನು ಅವರು ಗ್ರಾಮ ಅಂತ ಕರೆದಿದ್ದಾರೆ. ಓಕೆನಾ. ಪೂರ್ವ ಭಾಗವನ್ನು ಅವರು, ಯಾಕಂದರೆ ಅದು ವಿಶಾಲವಾಗಿರುತ್ತೆ ಮತ್ತು ತುಂಬ ಡೌನ್ ಆಗಿರುತ್ತೆ, ತುಂಬ ತಗ್ಗಿನ ಪ್ರದೇಶದಲ್ಲಿರುತ್ತೆ ಅದು, ಅದಕ್ಕೆ ಅದನ್ನು ಅವರು ಗ್ರಾಮ ಅಂತ ಕರೀತಾರೆ. ಮತ್ತು ಇವರು ಪ್ರತಿಯೊಂದು ಭಾಗದ ಸುತ್ತಲೂ ಕೂಡ ಅವ್ರು ಏನು ಮಾಡಿರ್ತಾರೆ? ಗೋಡೆ ಕಟ್ಕೊಂಡಿರ್ತಾರೆ ಸ್ನೇಹಿತರೆ. ಅದು ಎಂಥ ಒಂದು ಗೋಡೆ? ಸುಟ್ಟ ಇಟ್ಟಿಗೆಗಳ ಗೋಡೆ ಕಟ್ಕೊಂಡಿರ್ತಾರೆ. ಸುಟ್ಟ ಇಟ್ಟಿಗೆಗಳ ಗೋಡೆ ಕಟ್ಕೊಂಡ್ರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಅದು ಗೊತ್ತಿರಲಿ ನಿಮಗೆ, ಅದನ್ನು ಬೀಳಿಸೋದಕ್ಕೆ ಕಷ್ಟ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅದು ಸುಟ್ಟ ಇಟ್ಟಿಗೆ ಅಂತಂದರೆ. ನೋಡಿ, ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು, ತುಂಬ ಸ್ಟ್ರಾಂಗ್ ಆಗಿ ಇತ್ತು ಆ ಗೋಡೆ. ಇವ್ರ ಕೈಯಲ್ಲಿ ಒಡೆಕೆ ಆಗಲಿಲ್ಲ. ಈ ಯಾರು ರಿಪೇರಿ ಮಾಡೋದಕ್ಕೆ ಮತ್ತು ರೈಲ್ವೆ ಟ್ರ್ಯಾಕ್ ಹಾಕೋದಕ್ಕೆಲ್ಲ ಬಂದಿದ್ರಲ್ಲ, ಅವ್ರಿಗೆ ಪಾಪ ಅದನ್ನು ಒಡೆದು ತೆಗೆಯೋದಕ್ಕೆ ತುಂಬ ಕಷ್ಟ ಆಯಿತು. ಎಲ್ಲ ಡೆಮಾಲಿಷ್ ಮಾಡಿಲ್ಲ ಅವರು, ಜಸ್ಟ್ ಒಂದು 2-3 ಸ್ಯಾಂಪಲ್ ನೋಡೋಣ ಅಂತೇಳಿ ಒಡೆಗೆ ಹೋಗಿದ್ದಾರೆ. ಬಟ್ ಆಗಲಿಲ್ಲ, ಅದು ಅಷ್ಟು ಸ್ಟ್ರಾಂಗು ಅಂತಂಥ ಒಂದು ಗೋಡೆ ಅದು. ಈ ಥರ ಮಾಡೋದ್ರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತಂದರೆ, ಇನ್ನೆಷ್ಟು ಉನ್ನತಿಯನ್ನು ಪಡ್ಕೊಂಡಿದ್ರು ಅವರು, ಇನ್ನೆಷ್ಟು ಸ್ಟ್ಯಾಂಡರ್ಡ್ ಆಗಿ ಅವ್ರಿಗೆ ಒಂದು ನೆಲೆಗಳನ್ನು ಕಟ್ಕೊಂಡಿದ್ರು ಅನ್ನೋದು ನಾವು ಯೋಚನೆ ಮಾಡಬೇಕು ಸ್ನೇಹಿತರೆ ಒಂದು ಸಲ. ಓಕೆನಾ. ಮತ್ತು ಇದಾದ ಮೇಲೆ ಇನ್ನೊಂದು ಪಟ್ಟಣ ಸಿಗುತ್ತೆ. ಅದು ಯಾವುದಪ್ಪ ಅಂತಂದರೆ ಮೊಹೆಂಜೊದಾರೋ ಅಂತೇಳಿ. ಈ ಮೊಹೆಂಜೊದಾರೋ ಬಗ್ಗೆ ನಿಮಗೆ ಗೊತ್ತಿರಲಿ, ಮೊಹೆಂಜೊದಾರೋನ ನಾವು ಮಡಿದವರ ದಿಬ್ಬ ಅಂತ ಕರಿತೀವಿ. ಮಡಿದವರ ದಿಬ್ಬ ಅಂತ ಕರಿತೀವಿ, ಗೊತ್ತಿರಲಿ ಸ್ನೇಹಿತರೆ. ಓಕೆನಾ. ಮೊಹೆಂಜೊದಾರೋವನ್ನು ನಾವು ಏನಂತ ಕರಿತೀವಿ? ಮೊಹೆಂಜೊದಾರೋವನ್ನು ನಾವು ಮಡಿದವರ ದಿಬ್ಬ ಅಂತ ಕರಿತೀವಿ. ಓಕೆನಾ. ಈ ಮೊಹೆಂಜೊದಾರೋಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಒಂದು ಸ್ವಿಮ್ಮಿಂಗ್ ಪೂಲ್ನ ಕಟ್ಕೊಂಡಿದ್ರು ಅವರು. ಒಂದು ಸ್ವಿಮ್ಮಿಂಗ್ ಪೂಲ್ನ ಕಟ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ರು ಅಂತಂದರೆ ನೋಡಿ, ಇದನ್ನು ಯಾರು ಯೂಸ್ ಮಾಡ್ಕೊಳ್ತಾ ಇದ್ರು ಅಂತಂದರೆ, ವಿದ್ವಾಂಸರು ಸ್ನಾನ ಮಾಡ್ಕೊಳ್ತಾ ಇದ್ರು ಇಲ್ಲಿ. ವಿದ್ವಾಂಸರು ಹೇಳ್ತಾರೆ, ಈ ಒಂದು ಸ್ವಿಮ್ಮಿಂಗ್ ಪೂಲ್ ಏನಕ್ಕಪ್ಪ ಕಟ್ಕೊಂಡಿದ್ರು ಅಂತಂದರೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಕಟ್ಕೊಂಡಿದ್ರು ಅಂತ ಅವರು ವಿದ್ವಾಂಸರು ಗೆಸ್ ಮಾಡ್ತಾರೆ, ಹೌದು ಇರ್ಬೋದು ಅಂತ. ನೋಡಿ, ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಅದು ಸ್ವಿಮ್ಮಿಂಗ್ ಪೂಲ್ ಕೂಡ ಅವರು ಇಟ್ಟಿಗೆಗಳಿಂದನೇ ಕಟ್ಕೊಂಡಿದ್ರು. ಮತ್ತು ಕೊಳದಿಂದ ನೀರಿನ ಸೋರಿಕೆ ಆಗದೇ ಇರೋ ರೀತಿ ಅವರು ಎಚ್ಚರ ವಹಿಸಿದ್ರು. ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗಬಾರ್ದು ನೀರು, ಒಂದು ಸ್ವಲ್ಪ ಕೂಡ ನೀರು ಹೊರಗಡೆ ಹೋಗಬಾರ್ದು ಅನ್ನೋ ಒಂದು ಎಚ್ಚರ ವಹಿಸ್ಕೊಂಡು ಅವರು ಆ ಒಂದು ಸ್ವಿಮ್ಮಿಂಗ್ ಪೂಲ್ನ ಕಟ್ಟಿರ್ತಾರೆ. ಮತ್ತು ಎರಡೂ ಕಡೆಗಳಲ್ಲಿ ಮೆಟ್ಲುಗಳನ್ನ ಕಟ್ಕೊಂಡಿರ್ತಾರೆ ಸ್ನೇಹಿತರೆ. ಇಳಿಯೋದಕ್ಕೆ, ಸ್ವಿಮ್ಮಿಂಗ್ ಪೂಲ್ ಇಳಿಯೋದಕ್ಕೆ ಹತ್ತೋದಕ್ಕೆ ಎರಡೂ ಕಡೆ ಮೆಟ್ಲುಗಳನ್ನ ಕಟ್ಕೊಂಡಿರ್ತಾರೆ. ಮೋಸ್ಟ್ಲಿ ಇದರ ಒಂದು ನೀರಿನ ಪೂರೈಕೆಯು ಒಂದು ಬಾವಿಯಿಂದ ಆಗ್ತಾ ಇರುತ್ತೋ ಏನೋ ಗೊತ್ತಿಲ್ಲ. ಆ ಒಂದು ಬಾವಿಗೆ
ಸಾರಿ ಆ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಬಾವಿಯಿಂದ ಲಿಂಕ್ ಕೊಟ್ಟು ಆ ಒಂದು ನೀರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋ ಥರ ಅವರು ಮಾಡಿಕೊಂಡು ತುಂಬ ಪ್ಲ್ಯಾನ್ಡಾಗಿ ಆಗಿನ ಕಾಲದಲ್ಲೇ ಒಂದು ಒಳ್ಳೆ ಆರ್ಕಿಟೆಕ್ಚರ್, ಈಗ ಆರ್ಕಿಟೆಕ್ಚರ್ಗಳು ಕೂಡ ಈ ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಆ ಒಂದು ನಾಗರಿಕ ಜನ ಏನು ಮಾಡಿದ್ರು ಅಷ್ಟು ಸೂಪರಾಗಿ ಅವರು ಆ ಒಂದು ಸ್ವಿಮ್ಮಿಂಗ್ ಪೂಲ್ನ ಒಂದು ಪ್ಲ್ಯಾನಡ್ ಆಗಿರ್ತಕ್ಕಂಥ ಒಂದು ಗೋಡೆ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ಕೊಠಡಿಗಳಾಗಿರ್ಬೋದು ಎಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಈ ಕೊಳದಲ್ಲಿ ಯಾರು ಸ್ನಾನ ಮಾಡ್ಬೋದಾಗಿತ್ತು ಅಂತಂದರೆ ಗೆಸ್ಟ್ಗಳು, ಆ ಊರಿಗೆ ಬರ್ತಕ್ಕಂಥ ಗೆಸ್ಟ್ಗಳು, ಮತ್ತು ಯಾರಾದರೂ ಸ್ಪೆಷಲ್ ವ್ಯಕ್ತಿಗಳು ಆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಿದ್ದಿರ್ಬೋದು ಅಂತ ಒಂದು ಗೆಸ್, ಅದೊಂದು ಗೆಸ್ಸು ಇಲ್ಲಿ ನಾವು ಎಕ್ಸಾಕ್ಟಾಗಿ ನಾವು ಹೇಳೋಕ್ಕಾಗಲ್ಲ, ಈ ಥರ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆನಾ? ನೋಡಿ ಇಲ್ಲಿ ಡಯಾಗ್ರಾಮ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಅವರು. ಆ ಫೋಟೋ ಈಗಲೂ ಅದನ್ನು ಎಷ್ಟು ನೀಟಾಗಿ ಕ್ಲಾರಿಟಿಯಾಗಿ ಹಿಡಿದಿದ್ದಾರೆ ಫೋಟೋ ಅಂತಂದರೆ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಜಾಗನೇ ಕೊಳ, ಇಲ್ಲಿದೆಯಲ್ಲ ಈ ಜಾಗನೇ ಕೊಳ. ಇಲ್ಲಿ 2 ಕಡೆ ಮೆಟ್ಲುಗಳಿದೆ ನೋಡಿ, 2 ಕಡೆ ಮೆಟ್ಲುಗಳಿದೆ, ನೀಟಾಗಿ ಇಳ್ಕೊಂಡು ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇಟ್ಕೆಗಳೆಲ್ಲ ಈಗಲೂ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೆಗಳೆಲ್ಲ ಜೋಡಿಸಿ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಪಿಲ್ಲರ್ ಟೈಪ್ ಮಾಡಿದ್ದಾರೆ, ತುಂಬ ಹಳೇದಿದು. ಎಷ್ಟು ಹಳೇದು ಅಂತಂದರೆ ವರ್ಷಗಳು, ಸುಮಾರು ವರ್ಷಗಳು, ಅದನ್ನು ನಾವು ಹೇಳೋಕ್ಕೆ ಜಡ್ಜ್ ಮಾಡೋಕ್ಕಾಗಲ್ಲ, ಅಷ್ಟು ವರ್ಷ ಆಗಿರ್ತಕ್ಕಂಥ ಒಂದು ನೆಲೆಗಳು ಸ್ನೇಹಿತರೆ. ಇವೆಲ್ಲ ಗೊತ್ತಿರಲಿ. ಸಾರ್ವಜನಿಕ ಸ್ನಾನಗೃಹ ಮೊಹೆಂಜದಾರೋ, ಸಾರ್ವಜನಿಕರು ಆಗಲೇ ಹೇಳಿದ್ನಲ್ಲ ಕೊಟ್ಟಿರೋ ಹಾಗೆ ಗೆಸ್ಟ್ಗಳು ಯಾರು ಬಂದರೂ ಬೇಕಾದರೆ ಇಲ್ಲಿ ವಿಶೇಷವಾಗಿ ಸ್ನಾನ ಮಾಡ್ಬೋದಾಗಿತ್ತು ಅಂತ. ಮತ್ತು ಇನ್ನು ಮುಂದೆ ನೋಡ್ತಾ ಹೋದಾಗ ಇಲ್ಲಿ ಸ್ವಲ್ಪ ಒಂದು 3 ಇಮೇಜನ್ನು ಕೊಟ್ಟಿದ್ದಾರೆ. ಈ ನರ್ತಕಿಯ ಲೋಹದ ಮೂರ್ತಿ ಅಂತ, ಮತ್ತು ಪುರುಷ ಮುಂಡದ ಶಿಲಾಮೂರ್ತಿ ಅಂತ ಇಲ್ಲೊಂದು, ಮತ್ತು ಇಲ್ಲೊಂದು ಸೀಲು ಮುದ್ರೆ ಕೊಟ್ಟಿದ್ದಾರೆ, ಅದು ಸೂರ್ಯನ ಒಂದು ಮುದ್ರೆ. ಮತ್ತು ಇಲ್ಲಿ ಲಿಪಿಗಳನ್ನು ಕೊಟ್ಟಿದ್ದಾರೆ, ಸಿಂಧೂ ಲಿಪಿ ನೋಡಿ ಅವರು ಯಾವ ಥರ ಬರಿತಾ ಇದ್ರು ಅಂತೇಳಿ. ಓಕೆ, ಅದಿರಲಿ. ಮತ್ತು ಇಲ್ಲಿ ಕಾಲಿಬಂಗನ್ ಮತ್ತು ಲೋತಾಲ್ ಅಂತ 2 ಪ್ಲೇಸು. ಕಾಲಿಬಂಗನ್ ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಎಲ್ಲಿದೆ, ರಾಜಸ್ಥಾನ. ಓಕೆನಾ? ಇನ್ನು ಲೋತಾಲ್ ಎಲ್ಲಿದೆ, ಲೋತಾಲ್ ಎಲ್ಲಿದೆ ಅಂತಂದರೆ ಗುಜರಾತಲ್ಲಿದೆ. ಓಕೆನಾ? ಗುಜರಾತ್ ಗೊತ್ತಿರಲಿ ನಿಮಗೆ. ಕಾಲಿಬಂಗನ್ನು ರಾಜಸ್ಥಾನು, ಲೋತಾಲು ಗುಜರಾತ್. ಓಕೆನಾ? ನೋಡಿ, ಈ ಥರ ನಗರಗಳಾದ ಕಾಲಿಬಂಗನ್ ಮತ್ತು ಲೋತಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದಿದೆ ಸ್ನೇಹಿತರೆ. ಒಲೆಗಳು ಅವರಿಗೆ ಅಡುಗೆ ಮಾಡೋದಕ್ಕಾಗಲಿ, ಇಲ್ಲ ಪ್ರಾಣಿಗಳನ್ನ ಬೆದರಿಸೋದು, ಇಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಬೆಂಕಿಯ ಒಲೆಗಳನ್ನು ಹಾಕ್ಕೊಂಡಿದ್ರು. ಮತ್ತು ಮೊಹೆಂಜದಾರೋ, ಹರಪ್ಪ ಹಾಗೂ ಲೋತಾಲ್ಗಳಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣೆಯ ಒಂದು ಕೊಠಡಿ, ಸ್ಟೋರೇಜ್ ಕೊಠಡಿಗಳು, ಏನಾದರೂ ವಸ್ತುಗಳನ್ನು ಉಗ್ರಾಣಗಳಲ್ಲಿ ಇಡೋದಕ್ಕೆ ಅವರು ಸಂಗ್ರಹಣೆಯ ಒಂದು ರೂಮ್ಗಳನ್ನು, ಕೊಠಡಿಗಳನ್ನು, ಅವರು ಗೋಡೌನ್ಗಳನ್ನು ಅವರು ಸ್ಥಾಪನೆ ಮಾಡಿಕೊಂಡಿದ್ರು. ಎಷ್ಟು ತಲೆ ಓಡಿಸಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಆಗಿನ ಕಾಲದಲ್ಲಿ ಅವರು. ಅದನ್ನು ನಾವು ತುಂಬ ಯೋಚನೆ ಮಾಡಬೇಕು ನಾವು. ಮತ್ತು ಇಲ್ಲಿ ಒಂದು ತಗ್ಗಿನ ಪ್ರದೇಶಗಳಲ್ಲಿ ಒಂದು ಗ್ರಾಮವು ಜನವಸತಿಯ ಒಂದು ಜಾಗವಾಗಿತ್ತು. ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ಅವರು ಯಾವ ರೀತಿ ಒಂದು ಅವರ ಒಂದು ನೆಲೆಗಳ ಪಕ್ಕದಲ್ಲಿ ಮನೆ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು ಎಲ್ಲ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು ಅವರು. ಎಲ್ಲ ಕೂಡ ಯಾವುದರಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಂದರೆ ಸುಟ್ಟ ಇಟ್ಟಿಗೆಗಳಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು. ಮತ್ತು ಅವರು ಕಟ್ಟಿರ್ತಕ್ಕಂಥ ಮನೆಗಳು ಕೂಡ ಅಷ್ಟೇ, 1st ಫ್ಲೋರು 2nd ಫ್ಲೋರು ನೋಡಿ, ಆಗಿನ ಕಾಲದಲ್ಲೇ 1st ಫ್ಲೋರು 2nd ಫ್ಲೋರು ಮನೆಗಳನ್ನು ಅವರು ಕಟ್ಕೊಂಡಿದ್ರು ಸ್ನೇಹಿತರೆ. ಮತ್ತು ಗೋಡೆಗಳು ತುಂಬ ಭದ್ರವಾಗಿತ್ತು. ಮತ್ತು ಈ ಅವರೊಂದು ಒಳಾಂಗಣದಲ್ಲೂ ಕೂಡ ಎಲ್ಲ ರೂಮ್ಸ್ಗಳನ್ನು ಕಟ್ಕೊಂಡ್ಬಿಟ್ಟಿದ್ರು ಅವರು. ಮನೆ ಬಾಗಿಲುಗಳು ಕೂಡ ಕಟ್ಕೊಂಡಿದ್ರು. ಮತ್ತು ಅವರು ರೂಮ್ಗಳು, ಬೆಡ್ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಎಲ್ಲ, ಮತ್ತು ವಾಶ್ರೂಮ್ ಆಗಿರ್ಬೋದು ಎಲ್ಲ ಕಟ್ಕೊಂಡಿದ್ರು. ಮತ್ತು ಯಾವ ಒಂದು ಕಿಟಕಿ ಕೂಡ ರೋಡ್ ಕಡೆ ಮಖ ಮಾಡಿರಲಿಲ್ಲಂತೆ ನೋಡಿ, ಅದು ಒಂದು ಅದ್ಭುತ ಅಲ್ವಾ. ಅದೊಂದು ಪ್ರೈವೇಸಿ, ಕಿಟಕಿ ಕಡೆ, ರೋಡ್ ಕಡೆ ಕಿಟಕಿ ಮಾಡೋದು ಅಂತಂದರೆ ರೋಡಲ್ಲಿ ಹೋಗೋರೆಲ್ಲ ಕಿಟಕಿ ನೋಡ್ತಾರೆ, ಒಳಗಡೆ ನೋಡ್ತಾರೆ. ಅದಕ್ಕೆ ಇವ್ರೇನು ಮಾಡ್ತಾರೆ,
ಆ ರೋಡ್ ಕಡೆ ಯಾವುದು ಕೂಡ ಕಿಟಕಿ ಮಖ ಮಾಡಿರಲಿಲ್ಲ ಅಂತೆ, ಅಂದರೆ ರೋಡ್ ಕಡೆ ಕಿಟಕಿಗಳಿರಲಿಲ್ಲ ಅಂತ, ಎಲ್ಲ ಒಳಗಡೆಗೆ ಡೈರೆಕ್ಷನ್ನ ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ಲ್ಯಾನಡ್ ಆಗಿ ಅವ್ರು ಕಟ್ಕೊಂಡಿದ್ರು. ಮತ್ತು ಕೆಲವೊಂದು ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆ ಆಗ್ತಾ ಇತ್ತು. ಮತ್ತು ಇದರಲ್ಲಿ ಸ್ನಾನದ ಒಂದು ಕೊಠಡಿಗಳನ್ನು ಕಟ್ಕೊಂಡಿದ್ರು. ಬಹುದೊಡ್ಡ ವಿಷಯ ಅದೇ ಸ್ನಾನದ ಕೊಠಡಿಗಳನ್ನು ಕಟ್ಕೊಂಡಿದ್ದು ಅದೊಂದು ಎಕ್ಸಲೆಂಟು. ಆಗಲೇ ವಾಶ್ರೂಮ್ಗಳು ಐಫೈ ವಾಶ್ರೂಮ್ಗಳಂತೂ ಆಗಿರಲಿಲ್ಲ, ಬಟ್ ವಾಶ್ರೂಮ್ ಅನ್ನೋದು ಇತ್ತು, ಅವರು ಪಾಪ ಮಾಡ್ಕೊಂಡಿದ್ರು ನೋಡಿ. ಅದು ತುಂಬ ವಿಶೇಷವಾಗಿ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ಅಷ್ಟು ಒಂದು ಏನು ಟೆಕ್ನಾಲಜಿ ಇಲ್ದಿರೋ ಕಾಲದಲ್ಲಿ ಅವರು ಇಷ್ಟೊಂದು ಅದ್ಭುತವಾಗಿ ಅವರು ಕಟ್ಕೊಂಡಿರೋದು ಅಂತಂದರೆ ನಮಗೆ ಒಂಥರ ಅಚ್ಚರಿಯ ಒಂದು ವಿಷಯನೇ ಹೌದು ಅಲ್ವಾ ಸ್ನೇಹಿತರೆ. ಮತ್ತು ಈ ಒಂದು ಮೊದಲಾದ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಎಷ್ಟು ಸುಭಿಕ್ಷೆಯ ಜೀವನ ನಡೆಸ್ತಾ ಇದ್ರು, ಎಷ್ಟು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ರು ಸ್ನೇಹಿತರೆ ಅವರು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಕೂಡ ಅವರು ಕಟ್ಕೊಂಡಿರ್ತಾರೆ. ಬಟ್ ಇಟ್ಟಿಗೆಯಿಂದ ನಿರ್ಮಿಸಲಾಗುತ್ತೆ ಅಂದರೆ ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು. ಅಂದರೆ ಮೇಲೆ ರೂಫ್ ಟಾಪು ಮೇಲೆ ಈಗ ನಾವು ಮೋಲ್ಡ್ ಹಾಕೋತಾ ಇದ್ವಿ, ಅವ್ರೇನು ಮಾಡ್ತಾಯಿದ್ರು ಚಪ್ಪಡಿಗಳು ಹಾಕ್ಕೊಂಡು ಕ್ಲೋಸ್ ಮಾಡ್ಕೋತಾ ಇದ್ರು ಮೇಲೆ ರೂಫ್ನ. ಏನಾ ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗಳಿಗೆ ಹೊಂದಿಸಲಾಗುತ್ತು. ಮನೆಯಿಂದ ಹೋಗ್ತಕ್ಕಂಥ ಡ್ರೈನೇಜ್ ವಾಟ್ರು ಮೋರಿಗಳಿಗೆ ಕನೆಕ್ಷನ್ನು. ಮತ್ತು ಮನೆ ಬಳಕೆ ಹಾಗೂ ಸ್ಥಾನದಲ್ಲಿ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಸೇರ್ತಾ ಇತ್ತು. ಎಲ್ಲ ವೆಲ್ ಪ್ಲಾನಡಾಗೆ ಮಾಡ್ಕೊಂಡಿದ್ರು ಸ್ನೇಹಿತರೆ. ಕಾಲಕ್ಕೆ ಎಲ್ಲ ಶುಚಿಯಾಗಿರಬೇಕು ಅಂತೇಳಿ ರಂಧ್ರಗಳನ್ನು ಕೂಡ ನಿರ್ಮಿಸ್ಕೊಂಡ್ರು. ಎಲ್ಲೂ ನೀರು ನಿಂತ್ಕೋಬಾರ್ದು, ಹೋಗ್ಬಿಡ್ಬೇಕೆಲ್ಲ ಅಂತೇಳಿ ಅವರು ಹೋಲುಗಳನ್ನು ಕೂಡ ಮಾಡ್ಕೊಂಡಿದ್ರು. ಮತ್ತು ಇದನ್ನು ಗಮನಿಸೋದಕ್ಕೆ ನೋಡಿ ಸ್ಪೆಷಲ್ ಆಫೀಸರ್ಸ್ ಕೂಡ ಅಪಾಯಿಂಟ್ ಮಾಡ್ಕೊಂಡಿದ್ರಂತೆ ಅವರು. ಇನ್ನೆಷ್ಟು ಚೆನ್ನಾಗಿದೆ ನೋಡಿ ಅವರ ಒಂದು ಪ್ಲ್ಯಾನ್ ಅಂತಕ್ಕಂಥದ್ದು. ಒಳಚರಂಡಿಯ ವ್ಯವಸ್ಥೆ ಒಂದರಿಂದಲೇ ಆಗಿನ ಒಂದು ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಕೂಡ ಇಲ್ಲದೆ ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿದ್ವು ಅಂತ ನಮಗೆ ತಿಳಿದು ಬರುತ್ತೆ ಸ್ನೇಹಿತರೆ. ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಇದ್ದರು ಪಬ್ಲಿಕ್ಕಲ್ಲಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸ್ಟೋರಿ ಓದ್ತಾ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಕೂತ್ಕೊಂಡು ಕೇಳಬೇಕಷ್ಟೇ, ನಾನು ಮಾಡ್ತಾ ಇರೋದನ್ನು ಕೇಳಿ ಸಾಕು, ಬುಕ್ ಓದೋದೇ ಬೇಡ ನೀವು. ನಾನು ಹೇಳ್ತೀನಿ ನಿಮಗೆಲ್ಲ ಕೇಳಿಸ್ಕೊಳ್ಳಿ. ಎಷ್ಟು ಸೂಪರಾಗಿ ಅವರು ಕಟ್ಕೊಂಡಿದ್ರು ಅಲ್ವಾ. ಮತ್ತು ಇಷ್ಟು ಸುಸಜ್ಜಿತವಾದ ಒಂದು ನಗರ ನಿರ್ಮಾಣ ಬಹುಶಃ ಈಜಿಪ್ಟು ಮೆಸೊಪೊಟೇಮಿಯಾದಲ್ಲಿ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಎಫಿಷಿಯೆಂಟಾಗಿ ಎಕ್ಸಲೆಂಟಾಗಿ ನಗರವನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅವರು. ಈಜಿಪ್ಟು ಮೆಸೊಪೊಟೇಮಿಯಾ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಈಜಿಪ್ಟ್ ಒಂದು ದೇಶದಲ್ಲಿ ಇರ್ತಕ್ಕಂಥದ್ದು ಇದು ಹಳೆ ಒಂದು ನಾಗರಿಕತೆನೇ. ಈಜಿಪ್ಟು ಮೆಸೊಪೊಟೇಮಿಯಾ ಕೂಡ ಹಳೆಯ ಒಂದು ನಾಗರಿಕತೆನೇ. ಇದ್ರ ಬಗ್ಗೆ ಮುಂದೆ ನೋಡ್ಕೊಂಡು ಹೋಗೋಣ. ಬಟ್ ಈಗ ಹರಪ್ಪ ಮತ್ತು ಮೊಹೆಂಜೊದಾರೋ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಮತ್ತು ಇದರ ವಿಸ್ತೀರ್ಣ ಕೂಡ ಸರಸ್ವತಿ ನಾಗರಿಕತೆಯು ಅದರ ಕಾಲದ ಇತರ ನಾಗರಿಕತೆಗಳಿಂದ ಮುಂದುವರೆದಿದ್ದು ಬಹಳ ವಿಶಾಲವಾಗಿತ್ತು. ತುಂಬ ದೊಡ್ಡವಾದಂಥ ಪ್ರದೇಶ ಇದು. ಈ ಒಂದು ನಾಗರಿಕತೆ ತುಂಬ ದೊಡ್ಡವಾದಂಥ ಪ್ರದೇಶ. ಯಾಕೆ ಅಂತಂದರೆ ಈ ಒಂದು ಸಿಂಧೂ ಸರಸ್ವತಿಯ ಒಂದು ಮೈದಾನ ಅಂತಕ್ಕಂಥ ತುಂಬ ವಿಶಾಲವಾಗಿತ್ತಲ್ವಾ. ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ಮೈದಾನ ಅದು. ಅದರಿಂದ ಇದು ತುಂಬ ವಿಶಾಲವಾಗಿತ್ತು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತು ಇನ್ನು ಸಾಂಸ್ಕೃತಿಕ ವಿವರಗಳಿಗೆ ಬಂದರೆ ಸಾಂಸ್ಕೃತಿಕ ವಿವರಗಳನ್ನು ನೋಡೋದಾದರೆ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ನಾವು ಲೋಹ, ಬೆಲೆ ಬಾಳುವ ಹರಳುಗಳು, ಆ ಕಾಲಕ್ಕೇನೆ ಹರಳುಗಳು, ಲೋಹ, ಇದನ್ನು ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳಲ್ಲಿ ಮಣಿಗಳು. ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಮಣಿಗಳಿಂದ ತಗೊಂಡು ಮಣಿಗಳಲ್ಲಿ ಒಳ್ಳೊಳ್ಳೆ ರಂಧ್ರಗಳನ್ನು ಕೂಡ ಕೊರಿತಾ ಇದ್ರು ಅವರು. ಅದಕ್ಕೆ ಫೇಮಸ್ಸು ಇಲ್ಲಿ ಹರಪ್ಪ ಒಂದು ನಾಗರಿಕತೆಯ ಮಣಿಗಳು ಅಂತಂದರೆ ಈ ಮೆಸೊಪೊಟೇಮಿಯಾದಲ್ಲಿ ಕೂಡ ಡಿಮ್ಯಾಂಡ್ ಇತ್ತಂತೆ ಹರಪ್ಪ ನಾಗರಿಕತೆಯ ಒಂದು ಮಣಿಗಳಿಗೆ. ಇನ್ನೆಷ್ಟು ಚೆನ್ನಾಗಿ ಮಾಡ್ತಾಯಿದ್ರಪ್ಪ ಇವರು ಮಣಿ. ಈ ಮಣಿಗಳಲ್ಲಿ ಉದ್ದವಾದ ರಂಧ್ರವನ್ನು ಕೊರೆಯುವ ವಿಧಾನವನ್ನು ಹರಪ್ಪದ ಜನ ಕರಗತ ಮಾಡಿಕೊಂಡಿದ್ರು. ಅದೇ ಮಣಿಗಳಲ್ಲಿ ಹೋಲು. ಮಣಿಗಳಲ್ಲಿ ನಾವು ದಾರ ಹಾಕಿ ನಾವು ಅದನ್ನು ಸರ ಮಾಡ್ಕೋಬೋದಲ್ವಾ. ನಾವು ಈಗ ಮಾಡ್ತಾ ಇರ್ತೀವಲ್ಲ ಮನೆಯಲ್ಲಿ ಡಿಸೈನ್ಸು ಕುತ್ಕೊಂಡು ಡಿಫ್ರೆಂಟ್ ಸರಗಳನ್ನು ಮಾಡ್ತೀವಲ್ಲ. ಮಣಿಗಳು ಎಲ್ಲ ವೆರೈಟಿ ಕಲರ್ಸ್ ಮಣಿಗಳನ್ನ ಹಾಕ್ಕೊಂಡು ನಾವು ಸರಗಳನ್ನೆಲ್ಲ ಮಾಡ್ತೀವಲ್ವ. ಆ ಒಂದು ಕಲೆ ನೋಡಿ ಆಗಲೇ ಅವರು ಹರಪ್ಪ ಅವ್ರಿಗೆ ಇತ್ತು. ಮಣಿಗಳಲ್ಲಿ ಹೋಲ್ ಕೂಡ ಮಾಡ್ತಾಯಿದ್ರು ಅಂತಂದರೆ ಇನ್ನೆಷ್ಟು ಅವರು ಬುದ್ಧಿವಂತರಾಗಿದ್ರಪ್ಪ. ಮೆಚ್ಚಬೇಕಾಗಿರೋದೆ ಅವರ ಒಂದು ಜ್ಞಾನವನ್ನು, ಅವರು ತಲೆನ. ಇದಲ್ಲದೆ ಅವರು ಚಿತ್ತಾರಗಳಲ್ಲೂ ಮಡಿಕೆಗಳು ಕೂಡ ಮಾಡ್ತಾಯಿದ್ರು. ಚಿತ್ತಾರಗಳಲ್ಲೂ ಮಡಿಕೆಗಳು,
ಚಿತ್ತಾರಗಳು ಉಳ್ಳ ಒಂದು ಮಡಿಕೆಗಳನ್ನು ಕೂಡ ಮಾಡ್ತಾಯಿದ್ರು ಅವರು. ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳನ್ನು ನಿರ್ಮಿಸಿದ ಬಳೆಗಳು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿವೆ. ಅಂದರೆ ಅಷ್ಟು ಅವು ಸಿಕ್ಕಿವೆ ಅಂತಂದರೆ ಅವ್ರು ಮಾಡ್ತಾಯಿದ್ರು ಅಂತ ಅರ್ಥ. ಅಷ್ಟು ಸಿಕ್ಕಿವೆ ಅಂತಂದರೆ ಅವು ಮಾಡ್ತಾಯಿದ್ರು ಅನ್ನೋ ಒಂದು ಊಹೆ. ಮಾಡ್ತಾ ಇರ್ಬೋದಲ್ವ, ಸುಮ್ಮನೆ ಅದು ಸುಮ್ಮನೆ ಬಳೆಗಳೆಲ್ಲ ನಮ್ಗೆ ಏನಕ್ಕೆ ಸಿಗುತ್ತೆ? ಅವ್ರು ಮಾಡ್ತಾ ಇರೋದ್ರಿಂದ ತಾನೇ ನಮಗೆ ಸಿಕ್ಕಿದೆ. ಮತ್ತು ವಿವಿಧ ರೀತಿಯಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ಕೂಡ ಸಿಕ್ಕಿವೆ. ವಿವಿಧ ರೀತಿಗಳಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಅವರು. ಮತ್ತು ಈ ಶಂಖದ ಬಳೆಗಳನ್ನು ಪವಿತ್ರವೆಂದು ಭಾವಿಸಿ ತೊಡುವುದು ಎಲ್ಲರ ಒಂದು ವರ್ಗದ ಮಹಿಳೆಯರಲ್ಲಿ ಇಂದಿಗೂ ಕಂಡುಬರುತ್ತದೆ. ಬಳೆಗಳನ್ನು ಹಾಕೋದು ಸಾಮಾನ್ಯವಾಗಿ ಎಲ್ಲರೂ ಬಳೆ ಹಾಕ್ತೀರ. ನಮ್ಮ ಹೆಣ್ಮಕ್ಳೆಲ್ಲ ಬಳೆ ಹಾಕಿದ್ರೇ ಲಕ್ಷಣ ಅವ್ರಿಗೆ ತುಂಬ ಸೂಪರಾಗಿರುತ್ತೆ. ಕೆಲವರು ಕೈ ತುಂಬ ಬಳೆ ಹಾಕ್ತಾರೆ, ಕೆಲವರು ಡಿಸೈನ್ ಒಂದು 2 ಮಾತ್ರ ಹಾಕೋತಾರೆ. ಬಟ್ ಕೈ ಖಾಲಿ ಇರಬಾರ್ದು, ಏನೋ ಒಂದು ಕೈಯಲ್ಲಿ ಒಂದು ಬಳೆ ಇಲ್ಲ 2 ಬಳೆ ಮಿನಿಮಮ್ ಹಾಕ್ಕೊಳ್ಳೇಬೇಕು. ಡಿಸೈನಾಗಿ ಒಂದು 2 ಬಳೆ ಡಿಸೈನಾಗಿ ಒಂದು 2 ಬಳೆ ಹಾಕ್ಕೊಂಡ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವರು ಆ ಕಾಲದಲ್ಲೇ ನಾನು ಬಳೆಗಳನ್ನು ಹಾಕ್ಕೊಳ್ತಕ್ಕಂಥ, ಅದು ಲೋಹದ ಬಳೆಗಳನ್ನು ಹಾಕ್ಕೊಳ್ತಕ್ಕಂಥ ಒಂದು ರೂಢಿ ಇತ್ತು ಅಂತ ಹೇಳ್ತಾರೆ. ಬಳೆಗಳ ನಿರ್ಮಾಣಕ್ಕೆಂದೇ ಒಂದು ಸಣ್ಣ ನಗರಗಳು ಕೂಡ ಮೀಸಲಾಗಿದ್ದಿರಬೇಕೆಂದು ವಿದ್ವಾಂಸರ ಊಹೆ. ಬಳೆಗಳ ಶಾಪು, ಬಳೆಗಳಿಗೇನೆ ಅಂತಲ್ಲಿ ಈ ಬ್ಯಾಂಗಲ್ ಬಜಾರ್ ಅಂತ ಹೇಳ್ತೀವಲ್ಲ ನಾವೀಗ, ಈ ಬ್ಯಾಂಗಲ್ ಬಜಾರ್ ಅಂತ ಆವಾಗಲೇ ಬ್ಯಾಂಗಲ್ ಬಜಾರನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ತೋರಿಸಿರೋದು ನಮಗೆ. ಓಕೆ, ಇರಲಿ. ಬೆಳೆ ಬಾಳುವ ಲೋಹಗಳನ್ನು, ಅರಳುಗಳನ್ನು ಮತ್ತು ಆಭರಣಗಳನ್ನು ಬಳಸಿರ್ಬೋದು ಅಂತ ಹೇಳ್ತಾರೆ ಅವರು. ಓಕೆನಾ. ಮತ್ತು ಮಣಿಗಳನ್ನು ಜನಸಾಮಾನ್ಯರು ಬಳಸಿರಬೇಕು. ಹೆಣ್ಣುಮಕ್ಕಳು ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಿದ್ದು ಆ ಪದ್ಧತಿ ಇಂದಿಗೂ ಮುಂದುವರಿದಿದೆ. ಅಂತಂದರೆ ಆ ಕಾಲದಲ್ಲಿ ಹಣೆಗೆ ಸಿಂಧೂರ ಇಟ್ಕೋತಾಯಿದ್ರು ಅಲ್ವಾ. ಈಗ ನೀವು ಎಲ್ಲ ಇಟ್ಕೋತೀರಾ, ಹೆಣ್ಮಕ್ಳು ಬೊಟ್ಟಿಟ್ಕೊಂಡ್ರೆ ಎಷ್ಟು ಅಂದವಾಗಿ ಕಾಣಿಸ್ತಾರೋ. ಅದೇ ರೀತಿ ಆ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಳ್ತಾ ಬಂದರು ಅವರು. ಅದನ್ನೇ ನಾವು ಕೂಡ ಈಗ ರೂಢಿ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ನೋಡಿ. ಪಶುಪತಿ, ಇಣಿಲು ಬಸವ, ಒಂದೇ ಕೊಂಬಿರುವ ಕಾಲ್ಪನಿಕ ಪ್ರಾಣಿಯ ಏಕಶೃಂಗಿ ಮುದ್ರೆಗಳು ನೋಡಿ. 3 ಡಯಾಗ್ರಾಮು. ಈ ಒಂದು ಮುದ್ರೆಗಳನ್ನು ಅವರು ಮಾಡಿದ್ರು ಆ ಕಾಲದಲ್ಲಿ. ಆ ಕಾಲದಲ್ಲಿ ದೊರೆತಿರ್ತಕ್ಕಂಥ ಒಂದು ಮುದ್ರೆಗಳು, ಸೀಲುಗಳು ಇವೆಲ್ಲ. ಓಕೆನಾ. ಸೀಲುಗಳನ್ನು ಮಾಡಿದ್ರು ಅವರು. ಅದು ಗೊತ್ತಿರಲಿ ಸ್ನೇಹಿತರೆ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ, ಈಗ ಮೇಲೆಲ್ಲ ನೀವು ಮುದ್ರೆಗಳನ್ನು ನೋಡಿದ್ರೆ ಈ ಮುದ್ರೆಗಳ ಪೈಕಿ ನೋಡಿ ವೃಷಭ ಅನ್ನೋದು ತುಂಬ ಪ್ರಮುಖವಾದದ್ದು. ವೃಷಭ ಅಂತಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಏನು ಹೇಳಿ ವೃಷಭ ಅಂದರೆ? ವೃಷಭ ಅಂತಂದರೆ ನೋಡಿ, ಧರ್ಮದ ಪ್ರತೀಕವಾಗಿ ನಿಲ್ಲುವ ವೃಷಭ. ಧರ್ಮದ ಪ್ರತೀಕವಾಗಿ ನಿಲ್ಲುವ ವೃಷಭ ಅಲ್ವಾ? ಅದು ಧರ್ಮದ ಒಂದು ಪ್ರತೀಕ ಅಲ್ವಾ? ಹೌದಾ ಅಲ್ವಾ? ಧರ್ಮದ ಒಂದು ಪ್ರತೀಕ ತಾನೇ ವೃಷಭ. ನೋಡಿ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ನಮಗೆ ಕೊಟ್ಟಿರ್ತಕ್ಕಂಥ ನೋಡಿ ಇಲ್ಲಿ ಡಯಾಗ್ರಾಮ್ ಇಲ್ಲಿದೆ. ಧರ್ಮದ ಪ್ರತೀಕವಾಗಿ ನಿಲ್ಲುವಂಥ ಒಂದು ವೃಷಭ. ಮತ್ತು ಸಾರಿ ಸ್ನೇಹಿತರೆ, ಮತ್ತು ಯಜ್ಞ ವೃಕ್ಷ ಅಂತೀವಿ ನೋಡಿ. ಯಜ್ಞ ವೃಕ್ಷ ಅನ್ನೋದು ಜಗತ್ ವೃಕ್ಷ. ಅಶ್ವತ್ಥೆಲೆ ನಿಮಗೆಲ್ಲ ಗೊತ್ತಿದೆ. ಅಶ್ವತ್ಥೆಲೆ ನಾವು ನೋಡಿದಾಗ ಅಶ್ವತ್ಥೆಲೆ ಅಥವಾ ಅಶ್ವತ್ಥ ಗಿಡ ಅದ್ರ ಕೆಳಗಡೆ ಕುತ್ಕೊಂಡು ನಾವು ಒಂದು ಅರ್ಧ ಅವರ್ ಕುತ್ಕೊಂಡ್ರೆ ನಾವು ಅಲ್ಲೇ ನಿದ್ದೆ ಮಾಡಿ ನಮಗೂ 2 ಅವರ್ ಆದರೂ ಎಚ್ಚರಿಕೆ ಆಗಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ತಂಪಾಗಿರ್ತಕ್ಕಂಥ ಒಂದು ಜಾಗ, ಮತ್ತು ಅಷ್ಟೊಂದು ನಮಗೆ ಆಕ್ಸಿಜನ್ ನೀಡ್ತಕ್ಕಂಥ ಒಂದು ಮರ. ಅದು ಆಕ್ಸಿಜನ್ ನೀಡ್ತಕ್ಕಂಥ ಒಂದು ಮರ. ಓಕೆನಾ. ಅದು ಗೊತ್ತಿರಲಿ ನಿಮಗೆ ಸ್ನೇಹಿತರೆ. ಮತ್ತು ವೈದಿಕ ದರ್ಶನಗಳಲ್ಲಿ ಒಂದಾದ ಯೋಗವೇ ಮೊದಲಾದ ಸಂಗತಿಗಳು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಕಂಡುಬರುವುದು ವೈದಿಕ ಪರಂಪರೆ ಅವಿಚ್ಛಿನ್ನತೆಯನ್ನು ತೋರಿಸುತ್ತೆ ಸ್ನೇಹಿತರೆ. ಓಕೆನಾ. ಆಗಲಿಂದ ಆ ಕಾಲದಿಂದನೂ ನೋಡ್ಕೊಂಬಂದಿರತಕ್ಕಂಥ ಒಂದು ವೃಷಭ ಆಗಿರ್ಬೋದು, ಯಜ್ಞ ವೃಕ್ಷ ಆಗಿರ್ಬೋದು, ಅಶ್ವತ್ಥೆಲೆ ಆಗಿರ್ಬೋದು. ನೋಡಿ ವೃಷಭ ಅಂತಕ್ಕಂಥದ್ದು ಶಿವನ ವಾಹನ, ನಿಮಗೆಲ್ಲ ಗೊತ್ತಿದೆ. ವೃಷಭ ಡೈಲಿ ಬೆಳಗ್ಗೆ ನೀವು ವೃಷಭ ಮುಖ ನೋಡಿ, ಹಸು ಮುಖ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲಾದರೂ ಆ ಬಿಳಿ ಹಸು ಅಥವಾ ಕಪ್ಪು ಹಸು ಹೋಗ್ತಾಯಿದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಅದರ ಗಂಜಲ ಇದ್ದರೆ ತಲೆಗೆ ಹಾಕ್ಕೊಂಡು ಹೋಗಿ, ಬೇಜಾರು ಮಾಡ್ಕೊಂಬೇಡಿ. ಅದು ತುಂಬ ಆರೋಗ್ಯಕರ ಆಗಿದೆ. ನಾವೇನು ಕೇಳಿ ಮನೆಯಲ್ಲಿ ಗಂಜಲ ಮುಗಿಸ್ತೀವಿ,
ಗಂಜಲ ಹಾಕ್ತೀವಿ ಏನಕ್ಕೆ ಹೇಳಿ, ಅದು ಸ್ವಚ್ಛತೆ ಅನ್ನತಕ್ಕಂಥದ್ದು, ಶುದ್ಧಿ. ಗಂಜಲ ಹಾಕಿದ ತಕ್ಷಣ ಅಲ್ಲೆಲ್ಲ ಪಾಪಗಳೆಲ್ಲ ನಾಶ ಆಗೋಯ್ತು ಅಂತ ಅರ್ಥ. ಗಂಜಲ ಸ್ವಲ್ಪ ಹಾಕಿದ್ದೀವಿ ಅಂತಂದರೆ ಅಲ್ಲಿ ಏನು ಕೆಟ್ಟ ಗ್ರಹಗಳಿರ್ಬೋದು, ಕೆಟ್ಟ ಒಂದು ವಾತಾವರಣ ಇರ್ಬೋದು, ಎಲ್ಲ ವಾಶ್ ಔಟ್ ಅಂತ ಅರ್ಥ ಅಲ್ಲಿ. ಸೊ ಅದಕ್ಕೆ ಸ್ನೇಹಿತರೆ ಬೇಜಾರು ಮಾಡ್ಕೊಂಬಿಡಿ, ಬಟ್ ಅದು ನನ್ನ ಒಂದು ಅನಿಸಿಕೆ ಪ್ರಕಾರ ನಾನು ಹೇಳಿದ್ದೀನಿ. ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಬೋದು. ನೆಕ್ಸ್ಟು ಮತ್ತು ಈ ಒಂದು ನಾಗರಿಕತೆಯಲ್ಲಿ ನೇಯ್ಗೆ ಅವರು ಹತ್ತಿ ಮತ್ತು ಕೆಲವೊಮ್ಮೆ ರೇಷ್ಮೆಯನ್ನು ಬಳಸ್ತಾ ಇದ್ರು, ಅದನ್ನು ಬಳಕೆ ಮಾಡಿಕೊಂಡು ನೇಯ್ತಾಯಿದ್ರು. ನೋಡಿ ಆ ಕಾಲದಲ್ಲೇ ನೇಯ್ಕೆ, ಕಲ್ಲು ದಂತ ಮೊದಲಾದವುಗಳ ಮೇಲೆ ಅವರು ಕೆತ್ತನೆ ಮಾಡ್ತಾಯಿದ್ರು. ದಂತ ಅಂದರೆ ನಮ್ಮಲ್ಲ ಮೇಲೆ ಅಲ್ಲ, ಯಾವುದಾದ್ರೂ ಒಂದು ಆನೆ ದಂತನೋ ಇಲ್ಲ ಯಾವುದೋ ಒಂದು ಪ್ರಾಣಿಗಳ ದಂತದ ಮೇಲೆ ಅವ್ರು ಏನು ಮಾಡ್ತಾಯಿದ್ರು, ಕೆತ್ತನೆ ಕೂಡ ಮಾಡುವಂಥ ಕಲಾವಿದರು ಕೂಡ ಇದ್ದರು. ಕಂಬಳಿಗಳು, ಮರದಿಂದ ಮಾಡಿದ ಪೀಠೋಪಕರಣಗಳು, ಕಟ್ಟಡದಿಂದ ಅಂದ ಹೆಚ್ಚಿಸುವ ವಸ್ತುಗಳೇ ಕಟ್ಟಡಗಳ ಅಂದ ಹೆಚ್ಚಿಸುವ ವಸ್ತುಗಳೇ ಮೊದಲಾದವು ಬಳಕೆಯಲ್ಲಿದ್ದವು. ಮತ್ತು ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ, ಈ ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರಾಚೀನ ನಾಗರಿಕತೆಯ ಮುಖ್ಯ ಲೋಹಗಳಲ್ಲೊಂದು ಯಾವುದಪ್ಪ ಅಂದರೆ ಕೊಂಚು. ಎಕ್ಸಾಮಲ್ಲಿ ಕೇಳುತ್ತಾರೆ. ಪ್ರಾಚೀನ ನಾಗರಿಕತೆಗಳಲ್ಲಿ ಬಹುಮುಖ್ಯವಾದಂತಹ ಒಂದು ಲೋಹ ಯಾವುದಪ್ಪ ಅಂದರೆ ಕೊಂಚು. ಗೊತ್ತಿರಲಿ, ಆಗ ಕಂಚು ಬಳಸ್ತಾ ಇದ್ದಿದ್ದು ನಾವು, ಓಕೆನಾ. ಅವರು ಅದಕ್ಕೆ ಬೇಕಾದ ಒಂದು ತಾಮ್ರವು ಬಲೂಚಿಸ್ತಾನ, ರಾಜಸ್ಥಾನ ಮೊದಲಾದ ಕಡೆಗಳಿಂದ ಇವರೇನು ಮಾಡ್ತಾಯಿದ್ರು, ಎಕ್ಸ್ಪೋರ್ಟ್ ಮಾಡ್ಕೋತಾ ಇದ್ರು. ಅಂದಿನ ಜನ ಏನು ಮಾಡ್ತಾಯಿದ್ರು, ಕಂಚಿನ ತಯಾರಿಕೆಯಲ್ಲ ಹಲವಾರು ಶತಮಾನಗಳ ಪ್ರಯತ್ನದ ಮೂಲಕ ಸಿದ್ಧಿಸಿಕೊಂಡಿದ್ರು. ಇದರಿಂದ ಗಟ್ಟಿಯಾದ ಉಳಿ ಮಾಡ್ಕೋತಾ ಇದ್ರು, ಕೊಡ್ಲಿಗಳು ಮಾಡ್ಕೋತಾ ಇದ್ರು, ಮತ್ತು ಕನ್ನಡಿಗಳ ತನಕ ಅನೇಕ ಪದಾರ್ಥಗಳನ್ನು ಅವರು ಮಾಡ್ಕೋತಾ ಇದ್ರು. ಆಗಿನ ಕಾಲದ ತೂಕ ಮತ್ತು ಅಳತೆಗಳು ಕೋಟಿಲಿನ ಅರ್ಥಶಾಸ್ತ್ರದಲ್ಲಿ ಕಾಣಸಿಗುವ ವಿವರಗಳಿಗೆ ಹೊಂದಿಕೊಳ್ಳುತ್ತದೆ. ತೂಕ ಯಾವ ರೀತಿ ಮಾಡ್ತಾಯಿದ್ರು, 1 kg 2 kg 3 kg 4 kg 100 ಗ್ರಾಮ್ 500 ಗ್ರಾಮು, ಇದನ್ನೆಲ್ಲ ಅಳತೆಗಳನ್ನೆಲ್ಲ ಅವರು ಇಷ್ಟಡಿ 2 ಅಡಿ 3 ಅಡಿ 4 ಅಡಿ 5 ಅಡಿ. ಸೊ ಇದನ್ನೆಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಯಾವ ರೀತಿ ಬರೆದಿದ್ರೋ ಅದೇ ರೀತಿ ಇಲ್ಲಿ ಯಾವುದೇ ರೀತಿ ನಡೆದಿತ್ತೋ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅದೇ ರೀತಿ ಇತ್ತು ಅನ್ನತಕ್ಕಂಥದ್ದು ನಾವು ಕಂಡುಬರ್ಬೋದು, ತಿಳ್ಕೊಬೋದು. ತೀರಾ ಈಚಿನ ಶತಮಾನಗಳ ತನಕ ನಮ್ಮ ದೇಶದಲ್ಲಿ ಹಲವೆಡೆ ಬಳಕೆಯಲ್ಲಿದ್ದವು. ಇಂಥ ಒಂದು ನಾಗರಿಕತೆ ಅಂತಕ್ಕಂಥದ್ದು ನಮಗೆ ಎಲ್ಲೂ ಸಿಗಲ್ಲ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿ ಇವರು ತಮ್ಮ ಜೀವನ ಶೈಲಿಯೆಲ್ಲ ನಡ್ಸ್ಕೊಂಡು ಹೋಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಇದನ್ನೆಲ್ಲ ಈ ಒಂದು ಕತೆ ಥರ ನೀವು ಕೇಳಬೇಕು ಸ್ನೇಹಿತರೆ. ಅಯ್ಯೋ ಸೋಷಿಯಲ್ಲ ಅನ್ಬಾರ್ದು, ಹಿಸ್ಟ್ರಿ ಥರನೇ ಕೇಳಬೇಕು, ಕತೆ ಥರನೇ ಕೇಳಬೇಕು ನೀವು. ಯಾಕಂದರೆ ಓದೋದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಕೆಲವ್ರಿಗೆ. ಆದರೆ ಸುಮ್ಮನೆ ಹಾಡೆ ಹಾಕ್ಕೊಂಡು ಕಿವಿ ಹತ್ರ ಇಟ್ಕೊಂಡ್ಬಿಡಿ, ನಾನು ಹೇಳೋದನ್ನೆಲ್ಲ ಸ್ಟೋರಿನ ಮೈಂಡಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ರೆ ಈಸಿ ಆಗಿಬಿಡುತ್ತೆ ಸ್ನೇಹಿತರೆ. ಲೈನ್ ಟು ಲೈನ್, ಅದಕ್ಕೆ ನಾನು ಹಾಕಿರೋದು ನಿಮಗೆ ತಮ್ನೇನಲ್ಲಿ ಲೈನ್ ಟು ಲೈನ್ ಮಾಡ್ತೀನಿ ನಾನು ಅಂತೇಳಿ. ಪ್ರತಿಯೊಂದು ಲೈನು ಇಂಪಾರ್ಟೆಂಟೇ ಇಲ್ಲಿ. ಯಾಕಂದರೆ ಸ್ಟೇಟ್ಮೆಂಟ್ ವೈಸ್ ಎಲ್ಲಿ ಕೇಳ್ತಾರೆ ಯಾರಿಗೂ ಗೊತ್ತು. ನೀವು ಸುಮ್ಮನೆ MCQಗಳಲ್ಲಿ ವೀಡಿಯೋಗಳಲ್ಲಿ MCQಗಳು ಮಾಡ್ತಾರೆ ಅಂತ ನೋಡಿಬಿಟ್ರೆ ಅದು ನಿಮ್ಗೇನೂ ಗೊತ್ತಾಗಲ್ಲ. MCQಗಳಾದರೆ 10 ವರ್ಷ 15 ವರ್ಷ ಕಷ್ಟಪಡಬೇಕು. ಇನ್ ಡೀಟೇಲಾಗಿ ಓದಿದ್ರೆ 6 ತಿಂಗಳಿಗೆ ನೀವು ಎಕ್ಸಾಮ್ ಹೊಡಿತೀರ ಸ್ನೇಹಿತರೆ, ಗ್ಯಾರಂಟಿ ಕೊಡ್ತೀನಿ ನಾನು. 6 ತಿಂಗಳಿಗೆ ಎಕ್ಸಾಮ್ ಹೊಡಿತೀರ ನೀವು. ಆದರೆ MCQಗಳನ್ನ ಕಲಿತಾ ಇದ್ದರೆ ನೀವು ವರ್ಷ ಅಲ್ಲ 2 ವರ್ಷ ಅಲ್ಲ 3 ವರ್ಷ ಅಲ್ಲ ಓದ್ತಾನೆ ಇರಬೇಕು. ಅದು ಗೊತ್ತಿರಲಿ ನಿಮಗೆ. ಮತ್ತು ಇಲ್ಲಿ ಬನವಾಲಿ ಅರಣ್ಯದಲ್ಲಿ ಹರಿಯಾಣದಲ್ಲಿ ಬನವಾಲಿ ಅಂತಕ್ಕಂಥ ಒಂದು ಪ್ಲೇಸ್ ಕೂಡ ದೊರಕಿದೆ ನಮಗೆ. ಅಲ್ಲಿ ಅಗ್ನಿ ಪೂಜೆಗೆ ಮೀಸಲಾದ ದೇವಾಲಯವನ್ನು ನಾವು ಕಂಡುಬರೋದು ಸಿಗುತ್ತೆ ನಮಗೆ. ಅಲ್ಲಿ ಅಗ್ನಿ ಪೂಜೆಗೆ ಒಂದು ಟೆಂಪಲ್ಲು, ಮತ್ತು ಲೋತಾಲು, ಕಾಲಿಬಂಗನ್ನು ಮುಂತಾದ ತಾಣಗಳಲ್ಲಿ ಪೂಜಾ ವೇದಿಕೆಗಳು ಕಾಣಸಿಗುತ್ತೆ ಸ್ನೇಹಿತರೆ. ಮತ್ತು ಧೋಲಾವೀರ, ಏನಪ್ಪ ಇದು ಧೋಲಾವೀರ? ಎಕ್ಸಾಮಲ್ಲೂ ಕೂಡ ರಿಪೀಟ್ ಆಗಿದೆ ಕ್ವಶನ್ ಇದು. ಧೋಲಾವೀರ ಅಂತಂದರೆ ನೋಡಿ, ನಾವು ಒಂದು ಯಾವುದೇ ಒಂದು ನೀರನ್ನು ನಾವು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ, ಮಳೆ ನೀರನ್ನು ನಾವು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇತ್ತು. ಆ ಒಂದು ವ್ಯವಸ್ಥೆನ ನಾವು ಧೋಲಾವೀರ ಅಂತ ಕರಿತೀವಿ. ಅದು ಮುಂದೆ ಇದೆ, ಅಲ್ಲಿ ಹೇಳ್ತೀನಿ ನಿಮಗೆ. ನಗರ ವ್ಯವಸ್ಥೆ, ಉದ್ದಳತೆಗಳು, ವೈದಿಕ ಯಾಗಗಳಿಗೆ ಬೇಕಾದ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾಗಿ ಈ ಅನುಪಾತವು ಶತಪಥ ಬ್ರಾಹ್ಮಣ, ಶುಲ್ಬ ಸೂತ್ರಗಳೇ ಮೊದಲಾದ ವೈದಿಕ ಗ್ರಂಥಗಳು ಸ್ನೇಹಿತರೆ. ಇವೆಲ್ಲ ಗ್ರಂಥಗಳು, ಹಳೆಯ ಕಾಲದ ಒಂದು ಗ್ರಂಥಗಳು, ಇವೆಲ್ಲ ವೈದಿಕ ಗ್ರಂಥಗಳು. ಶತಪಥ ಬ್ರಾಹ್ಮಣ ಮತ್ತು ಶುಲ್ಬ ಸೂತ್ರಗಳು ಅಂತಕ್ಕಂಥದ್ದು ಹಳೆಯ ಕಾಲದ ಒಂದು ವೈದಿಕ ಗ್ರಂಥಗಳು, ಗೊತ್ತಿರಲಿ ನಿಮಗೆ. ಆ ನಂತರದ ಕಾಲದಲ್ಲಿ ಬೃಹತ್ ಸಂಹಿತೆಯಂಥ ವಿಶ್ವಕೋಶದಲ್ಲಿಯೂ ಕೂಡ ಕಂಡುಬರುವುದು ನಮ್ಮ ಪರಂಪರೆಯ ಅನುಸೂತತೆಯನ್ನು ತೋರಿಸುತ್ತದೆ.
ಗೊತ್ತಿರಲಿ ಸ್ನೇಹಿತರೆ, ಈ ಹೆಸರುಗಳು ಮೈಂಡಲ್ಲಿ ಇಟ್ಕೊಂಡಿರಿ. ಮತ್ತು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪವೇ ಮೊದಲಾದ ಕಲೆಗಳಲ್ಲಿ ಇವರು ಭಾಗಿಯಾಗಿದ್ದರು ಸ್ನೇಹಿತರೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರೂ ಒಂದು ಸಲ ನೋಡ್ಕೊಂಡು ಹೋಗೋಣ. ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲು ಮತ್ತು ತಂತಿಯ ವಾದ್ಯಗಳು, ಇವೆಲ್ಲ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಇದು ನೃತ್ಯ ಭಂಗಿಯಲ್ಲಿರುವ ಒಂದು ಸ್ತ್ರೀ ವಿಗ್ರಹ ಕೂಡ ತನ್ನ ಭಂಗಿಯಿಂದ ತೊಟ್ಟಿರುವ ಬಳೆಗಳಿಂದ ಭಾರತೀಯ ಮಹಿಳೆಯ ಮಾತೃಕೆಯೇ ಆಗಿದೆ ಎಂದು ವಿದ್ವಾಂಸರ ಅಭಿಮತ. ಒಂದು ವಿಗ್ರಹ ಸಿಗುತ್ತೆ ಅಲ್ಲ ಅವ್ರಿಗೆ, ಅದು ಯಾವ ಥರ ಇರುತ್ತೆ ಅಂತಂದರೆ, ಒಂದು ನಿಂತ್ಕೊಂಡಿರ್ತಕ್ಕಂಥ ಒಂದು ಪೋಸ್ ಅಂತ ಏನು ಕರಿತೀವಿ, ಒಂದು ಇಮೇಜು ಅಥವಾ ಒಂದು ಸ್ಟಿಲ್ ಅಂತ ಏನು ಕರಿತೀವಿ, ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಬಳೆಗಳಿಂದ ಇರ್ತಕ್ಕಂಥ ಒಂದು ಭಾರತೀಯ ಒಂದು ಮಹಿಳೆ, ಇದು ಈ ತಾಯಿ ಭಾರತೀಯ ಮಹಿಳೆಯೇ ಅಂತ ಹೇಳ್ಬಿಡ್ತಾರೆ ಅವರು. ಮತ್ತು ಮಕ್ಕಳ ಆಟಿಕೆಗಳ ಪೈಕಿ ಬಂಡಿಗಳು, ಬುಗುರಿಗಳು, ಶಿಳ್ಳೆಗಳು ಕೂಡ ಅಲ್ಲಿ ಅವ್ರು ಆಟ ಆಡೋದಕ್ಕೆ, ಮಕ್ಕಳು ಪಾಪ ಆಟ ಆಡ್ಕೊಳ್ಳೋದಕ್ಕೆ ಇವೆಲ್ಲ ಮಕ್ಕಳಿಗೆ ಕೊಡಿಸ್ತಾ ಇದ್ರು ಆಟಿಸ್ಬೇಕು. ನಾವು ಮಕ್ಕಳು ಕರ್ಕೊಂಡು ಹೋದ್ರೆ ಹೊರಗಡೆ ಮಕ್ಕಳು ಬಲವಂತ ಮಾಡಲ್ವಾ, ಯಾವುದಾದ್ರೂ ಬಲೂನ್ ನೋಡಿದ ತಕ್ಷಣ ಬೇಕು ಬೇಕು ಅನ್ನುತ್ತೆ. ಇಲ್ಲಿ ಯಾವುದೋ ಒಂದು ಕಾರು, ಬೈಕು, ಲಾರಿ, JCBಗಳನ್ನೆಲ್ಲ ಆಟ ಸಾಮಾನೆಲ್ಲ ನೋಡಿದ ತಕ್ಷಣ ಬೇಕು 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 ಅನ್ನುತ್ತೆ. ಆ ಥರ ಮಕ್ಕಳು ಈಗಿನ ಕಾಲದಲ್ಲಿ ಹೇಗೆ ಆಡ್ತಾಯಿದ್ರು, ಆಗಿನ ಕಾಲದಲ್ಲೂ ಮಕ್ಕಳು ಆಟ ಆಡೋಕ್ಕೆ ಬಂಡಿಗಳಾಗಿರ್ಬೋದು, ಬುಗುರಿಗಳಾಗಿರ್ಬೋದು, ಆಗಿನ ಕಾಲದಲ್ಲೇ ಇದನ್ನೆಲ್ಲ ರೆಡಿ ಮಾಡಿ ಅವ್ರು ಕೊಡ್ತಾ ಇದ್ರಲ್ವ. ಗ್ರೇಟ್ ಅಲ್ವಾ ಅದು. ನೋಡಿದ್ದು ಬನವಾಲಿಯಲ್ಲಿರುವ ಅಗ್ನಿಕುಂಡ, ಹೋಮಗಳು ಮಾಡೋಕ್ಕೆ ಸ್ನೇಹಿತರೆ, ಇದು ಹೋಮಗಳನ್ನು ಮಾಡೋಕ್ಕೆ ಆಗಿನ ಕಾಲದಲ್ಲಿ ಹೋಮಗಳು ಏನು ದೇವ್ರನ್ನ ಕೆಳಗಡೆ ಇಳಿಸ್ಬಿಡ್ತಾಯಿದ್ರು, ಹೋಮ ಮಾಡಿ 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 ಅಷ್ಟೊಂದು ಭಕ್ತಿ. ಈಗಲೂ ಭಕ್ತಿ ಇದೆ. ಬಟ್ ನೋಡಿ ಯಜ್ಞಕುಂಡ ನೋಡಿ ಹೆಂಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ನಾವು ಮನೇಲಿ ಗೃಹಪ್ರವೇಶ ಮಾಡಿಸ್ಕೊಳ್ಳೋದಾಗ ಚಿಕ್ಕದಾಗಿ ಇಟ್ಕೆಗಳಲ್ಲಿ ಜೋಡಿಸ್ಬಿಡ್ತೀವಿ, ಅವ್ರು ನೋಡಿ ಎಷ್ಟು ದೊಡ್ಡದಾಗಿ ಒಳ್ಳೆ 30-40 ಸೈಟ್ಗಿಂತ ಜಾಸ್ತಿ ಇದೆ ಅದು ಅಲ್ವಾ. ಅದಕ್ಕೆ ಯಜ್ಞಕುಂಡ, ಅಗ್ನಿಕುಂಡ ಅದನ್ನು ರೆಡಿ ಮಾಡಿರೋದವರು ಆಗಿನ ಕಾಲದಲ್ಲೇ. ಎಷ್ಟು ಎಕ್ಸಲೆಂಟ್ ಅಪ್ಪ ಅವರು. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ನಮಗೆ. ಓದ್ತಾ ಇದ್ದರೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತಾನೇ ಇರುತ್ತೆ. ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರ ಡಿಪೆಂಡ್ ಆಗಿರ್ತಾರೆ. ಇವ್ರು ಏನೇನು ಬೆಳೀತಾಯಿದ್ರು, ಗೋಧಿ, ಬಾರ್ಲಿ, ಕಾಳು ಮುಖ್ಯ ಬೆಳೆ ಆಗಿತ್ತು ಇವ್ರದ್ದು. ಓಕೆನಾ, ಗೋಧಿ, ಬಾರ್ಲಿ, ಕಾಳು ಮುಖ್ಯ ಬೆಳೆ ಆಗಿತ್ತು. ಅಂದರೆ ಎತ್ತಿನ ಬಂಡಿ ಇಂದು ನಮ್ಮಲ್ಲಿ ಬಳಕೆಯಲ್ಲಿದೆ, ಆಗ ಬಂಡಿ ಯೂಸ್ ಮಾಡ್ತಾಯಿದ್ದರು. ಮತ್ತು ಅವರು ಬೇಟೆ ಆಡ್ತಾಯಿದ್ರು, ಮೀನುಗಾರಿಕೆ ಕೂಡ ಮಾಡ್ತಾಯಿದ್ರು. ಮತ್ತು ಹತ್ತಿಯನ್ನು ಬೆಳೆದು ಬಟ್ಟೆಗಳನ್ನು ಕೂಡ ಅವರು ತಯಾರಿಸ್ತಾಯಿದ್ರು. ಏನಪ್ಪ ಅವರು ಎಷ್ಟು ಇಂಪ್ರೂವ್ ಆಗಿದ್ರು ನೋಡಿ. ಆಗಲೇ ಬಟ್ಟೆಗಳು ಕೂಡ ಅವರು ಸಿದ್ಧ ಮಾಡ್ತಾಯಿದ್ರಂತೆ ಹತ್ತಿಯಲ್ಲಿ. ಹಲವು ನಗರಗಳು ನದಿಯ ದಂಡೆ ಮೇಲೆ ಇದ್ದ ಕಾರಣ ಅಲ್ಲಿ ನೀರಾವರಿ ಬಲ್ಲವರಾಗಿದ್ದರು, ಅಂದರೆ ಕೃಷಿ ಮಾಡೋರಾಗಿದ್ದರು. ದುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಇದನ್ನೆಲ್ಲ ಸಾಕೊಂಡಿದ್ರು. ಎತ್ತುಗಳನ್ನು ಹೊರೆ ಒಯ್ಯಲು, ಅಂದರೆ ಗೊತ್ತಿದೆಯಲ್ಲ ಈಗ ಹಳ್ಳಿ ಜೀವನ ಹೇಗೆ, ಆ ಥರ ಅವರು ಮಾಡಿಕೊಂಡು ವ್ಯಾಪಾರ ಮುಂಗಟ್ಟುಗಳನ್ನು ಮಾಡಿಕೊಂಡು ಬರ್ತಾಯಿದ್ರು. ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ನೇರ ಹೊರೆ ಜೊತೆಗೆ ಬೇರೆ ದೇಶಗಳ ನಡುವೆ ಬೇರೆ ಒಂದು ನಗರಗಳ ಜೊತೆ ವ್ಯಾಪಾರ ಮಾಡ್ತಾಯಿದ್ರು. ಯಾವುದಾದ್ರು ಬಲೂಚಿಸ್ತಾನ, ಸೌರಾಷ್ಟ್ರ, ದಕ್ಕನ್ ಪ್ರದೇಶಗಳಲ್ಲಿ ಮುಂತಾದ ರಾಷ್ಟ್ರಗಳಲ್ಲಿ ಅವರು ವ್ಯಾಪಾರ ಮಾಡ್ತಾಯಿದ್ರು. ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿರುವ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕೆಗೆ ಹೊಂದಿದ್ದ ಆರ್ಥಿಕ ಒಕ್ಕುಬಳೆಯನ್ನು ಸೂಚಿಸುತ್ತದೆ. ಲಿಂಕು ಮೆಸೊಪೊಟೇಮಿಯಾಕ್ಕೆ ಬಂದು ವ್ಯಾಪಾರ ಮಾಡ್ತಾಯಿದ್ರು, ಅದರ ಒಂದು ಟಚ್ಚನ್ನು ಇಟ್ಕೊಂಡಿದ್ರು. ಏನಕ್ಕೆ? ವ್ಯಾಪಾರದ ಸಲುವಾಗಿ. ಗೊತ್ತಿರಲಿ ಸ್ನೇಹಿತರೆ, ವ್ಯಾಪಾರದ ಸಲುವಾಗಿ ಒಂದು ಟಚ್ಚನ್ನು ಅವ್ರು ಇಟ್ಕೊಂಡಿದ್ರು. ಮತ್ತು ಇನ್ನೂ ಟ್ರೇಡ್ ಮಾಡೋದಕ್ಕೆ ಎಲ್ಲೆಲ್ಲಿ ಬರ್ತಾಯಿದ್ರು, ಟ್ರೇಡ್ ಪ್ಲೇಸಸ್ ಏನು? ಗುಜರಾತಿನ ಲೋತಾಲ್ ನೋಡಿ, ಗುಜರಾತಿನ ಲೋತಾಲ್ ಅನ್ನತಕ್ಕಂಥದ್ದು ಒಂದು ಬೃಹದಾಕಾರದ ಕಟ್ಟಡ ಏನಾ. ಗುಜರಾತ್ನ ಒಂದು ಲೋತಾಲ್ ಅಂತಕ್ಕಂಥದ್ದು ಏನು ಗೊತ್ತಾ, ಇಟ್ ಈಸ್ ಒನ್ ಆಫ್ ದ ಟ್ರೇಡ್ ಸೆಂಟರ್, ವ್ಯಾಪಾರ ಕೇಂದ್ರ, ಟ್ರೇಡಿಂಗ್ ಸೆಂಟರ್ ವ್ಯಾಪಾರ ಕೇಂದ್ರವಾಗಿದೆ. ಯಾವುದು? ಗುಜರಾತಿನ ಲೋತಾಲ್ ಅನ್ನತಕ್ಕಂಥದ್ದು ಒಂದು ವ್ಯಾಪಾರ ಕೇಂದ್ರವಾಗಿದೆ. ಗೊತ್ತಿರಲಿ ಸ್ನೇಹಿತರೆ, ಗೊತ್ತಿರಲಿ. ಲೋತಾಲ್ ಅಂತಕ್ಕಂಥದ್ದು ಒಂದು ಬೃಹದಾಕಾರದ ಕಟ್ಟಡ ಒಂದು ಪತ್ತೆಯಾಗಿದ್ದು ಅದು ಹಡಗುಕಟ್ಟೆ, ಡಾಕ್ ಯಾರ್ಡ್ ಆಗಿದ್ದಿರಬೇಕೆಂದು. ಹಡಗುಕಟ್ಟೆ, ಡಾಕ್ ಯಾರ್ಡ್ ಅಂತ ಯಾವುದನ್ನು ಕರಿತೀವಿ? ಲೋತಾಲನ್ನು ಕರಿತೀವಿ. ಓಕೆನಾ. ಹಡಗುಕಟ್ಟೆ, ಡಾಕ್ ಯಾರ್ಡ್ ಅಂತ ಯಾವುದನ್ನು ಕರಿತೀವಿ? ಎಕ್ಸಾಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಹಡಗುಕಟ್ಟೆ, ಡಾಕ್ ಯಾರ್ಡ್ ಅಂದರೆ ಅದು ಒಂದು ಟ್ರೇಡ್ ಸೆಂಟ್ರ್ ಸ್ನೇಹಿತರೆ. ಓಕೆನಾ, ಟ್ರೇಡ್ ಸೆಂಟ್ರ್ ಅಂತ ಇರೋದು, ವ್ಯಾಪಾರ ಕೇಂದ್ರ ಅಂತ ಕರಿತೀವಿ. ಆಗಿರ್ಬೋದು ಅಂತ ವಿದ್ವಾಂಸರು ಒಂದು ಅಭಿಪ್ರಾಯ ಪಡ್ತಾರೆ. ಲೋತಾಲ್ ಅಂತಕ್ಕಂಥದ್ದು
ನೋಡಿ ಸಮುದ್ರದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ನನಗೆ ತಲೆ ಹೇಳಿದ್ನಲ್ಲ ವ್ಯಾಪಾರ ಕೇಂದ್ರ ಅಂತ. ಸಮುದ್ರ ಪಕ್ಕದಲ್ಲೇ ಅಲ್ವಾ ವ್ಯಾಪಾರ ಜಾಸ್ತಿ ನಡೀತಾ ಇದ್ದಿದ್ದಾಗ. ಮತ್ತು ಧೋಲಾವೀರ ಅಂದರೆ ಏನು? ಧೋಲಾವೀರ ಅಂದರೆ ಏನು? ಮಳೆ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಒಂದು ಸಿಸ್ಟಮ್ಮು. ಮಳೆ ನೀರನ್ನು ಸಂಗ್ರಹಣೆ ಮಾಡೋದಕ್ಕೊಂದು ಸಿಸ್ಟಮ್ಮು. ಓಕೆನಾ? ಮಳೆ ನೀರನ್ನು ಸಂಗ್ರಹಣೆ ಮಾಡೋದಕ್ಕೊಂದು ಸಿಸ್ಟಮ್ ಇಟ್ಕೊಂಡಿದ್ರು, ಅದನ್ನು ಧೋಲಾವೀರ ಅಂತ ಕರಿತೀವಿ. ಈ ಡಾಕ್ ಯಾರ್ಡ್ ಅಂತಂದರೆ ಏನು? ಒಂದು ಸಮುದ್ರ ವಾಣಿಜ್ಯ ವ್ಯಾಪಾರದ ಒಂದು ಪ್ಲೇಸ್ ಆಗಿತ್ತು. ಇರಲಿ, ಇದನ್ನೆಲ್ಲ ಓವರಾಲ್ ನೋಡಿದಾಗ ನೋಡಿ ಸಿಂಧೂ ಸರಸ್ವತಿ ನಾಗರಿಕತೆ ಎಷ್ಟು ಇಂಪ್ರೂವ್ ಆಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಇದು ಹೇಗೆ ಡೆಸ್ಟ್ರಾಯ್ ಆಯಿತು? ಹೇಗೆ ಡೆಸ್ಟ್ರಾಯ್ ಆಗೋಯ್ತಪ್ಪ? ಈ ಒಂದಿಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ನಾಗರಿಕತೆ ಹೇಗೆ ಅವನತಿ ಆಗೋಯ್ತು ಅಂತ ನೋಡೋದಾದರೆ ಏನೂ ಇಲ್ಲ ಸ್ನೇಹಿತರೆ. ಅಲ್ಲಿ ಪಾಪ ಎಷ್ಟೊಂದು ವರ್ಷಗಳ ಕಾಲ ಇರ್ತಾರೆ. ಅಲ್ಲೇನಾದರೂ ನದಿಗಳೇನಾದರೂ ಬತ್ತೋದ್ರೆ, ದಿಕ್ಕುಗಳೇನಾದರೂ ಬದಲಾವಣೆ ಆದರೆ ನದಿಗಳು ಇದಕ್ಕೆ ಕಾರಣವೆಂದಿದ್ದಾರೆ. ಮತ್ತು ಇನ್ನೂ ಕೆಲವರು ಕಾಳಿನ ನಾಶ ಅಂತ ಕರೆದಿದ್ದಾರೆ. ಇನ್ನೂ ಕೆಲವರು ಏನು ಹೇಳ್ತಾರೆ, ಪ್ರವಾಹ ಆಗಿತ್ತು ಅಂತ ಹೇಳ್ತಾರೆ. ಇನ್ನೂ ಕೆಲವರು ಏನು ಹೇಳ್ತಾರೆ, ಅಲ್ಲಿ ಏನು ತಿನ್ನೋದಕ್ಕೆ ಪಾಪ ಅವ್ರಿಗೇನು ಇರಲಿಲ್ಲ, ಎಲ್ಲ ಖಾಲಿ ಆಯಿತು, ರಿಸೋರ್ಸಸ್ ಎಲ್ಲ ಖಾಲಿ ಆಯಿತು, ಎಲ್ಲ ಜಲಾವೃತ ಆಯಿತು ಅಂತ ಹೇಳ್ತಾರೆ. ಮತ್ತು ಹೀಗಾಗಿ ಸಿಂಧೂ ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವಾಸಗಳಲ್ಲಿನ ಜನರು ಪ್ರದೇಶ ಬಿಟ್ಟು ಪೂರ್ವ ಮತ್ತು ದಕ್ಷಿಣ ಭಾಗಕ್ಕೆ ಹೋಗ್ತಾರೆ ವಲಸೆ. ಆ ಜಾಗ ಬಿಟ್ಟು ದಕ್ಷಿಣದ ಕಡೆಗೆ ಅವ್ರು ಏನು ಮಾಡ್ತಾರೆ, ಪೂರ್ವದ ಕಡೆಗೆ ದಕ್ಷಿಣದ ಕಡೆಗೆ ವಲಸೆ ಹೋಗ್ತಾರೆ ಅಂತ ಕೆಲವರು ಹೇಳ್ತಾರೆ. ಹೋಗಿರ್ಬೋದಲ್ವಾ? ಏನೂ ಇಲ್ಲ ಅಂದರೆ ಏನು ಮಾಡ್ತೀರಾ? ಅಲ್ಲಿ ತಿನ್ನೋದಕ್ಕೆ ಏನಾದರೂ ಇದ್ದರೆ ತಾನೇ ಅಲ್ಲಿ ಇರ್ತಾರೆ. ತಿನ್ನೋದಕ್ಕೇನು ಇಲ್ಲ ಅಂತಂದರೆ ಅವ್ರು ಜಾಗ ಖಾಲಿ ಮಾಡ್ತಾರೆ, ಇರಲ್ಲ ಅವರು. ಗುಜರಾತಿನ ಲೋಥಾಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಪ್ರಕ್ರಿಯೆ ಇನ್ನೂ ಹಲವು ವರ್ಷಗಳು ಮುಂದುವರಿಯಿತು. ಅಲ್ಲಿರೋರು ಇನ್ನೂ ಕೆಲವರು ಮುನ್ನಡೆಸ್ಕೊಂಡು ಹೋದರು. ಕಾಲಾಂತರ ಹೋದಂತೆಯೇ ಏನಾಗುತ್ತೆ, ಸಂಸ್ಕೃತಿಯನ್ನೇ ಬೆರೆಸ್ಕೊಂಡು ವಿಲೀನವಾಯಿತು, ಮರ್ಜ್ ಆಗೋಯ್ತು. ಅಲ್ಲಿರೋರು ಹಳಬರು ಹಾಗೆ ಇದ್ದರು, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಹಾಗೆ ಹೋಗ್ತಾ ಅದು ಮರ್ಜ್ ಆಯಿತು, ಬೇರೆ ಒಂದು ಸಿವಿಲೈಸೇಷನ್ ಜೊತೆ ಮರ್ಜ್ ಆಯಿತು. ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ ವಲಸೆ ಮಾಡ್ತಾರಲ್ಲ ಇವರೆಲ್ಲ ಹೋಗಿ ಹಳ್ಳಿಗಳು ಸೇರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಈ ಹಳ್ಳಿಗಳು ಸೇರ್ಕೊತಾರೆ ಅಂದಿದ ತಕ್ಷಣ ಒಂದು ಹಳ್ಳಿ ನಮಗೆ ಜ್ಞಾಪಕ ಬರುತ್ತೆ, ಕಾಶ್ಮೀರದ ಬರ್ಜು ಹೋಮ್. ಇದು ಕಾಶ್ಮೀರದಲ್ಲಿನ ಒಂದು ಬುರ್ಜು ಹೋಮ್ನಲ್ಲಿ ಅವ್ರೇನು ಮಾಡ್ತಾರೆ, ಹೋಗಿ ಈ ಭೂಮಿ ಇದೆಯಲ್ಲ, ಭೂಮಿನ ಕೊರೆದು ಅಲ್ಲೋಗಿ ಮನೆಗಳು ಮಾಡ್ಕೋತಾರೆ ಅವರು. ನೋಡಿ, ಭೂಮಿನ ಹೋಗಿ ಕೊರೆದು ಅವರು ಗುಂಡಿನ ತೋಡಿ ಅವರು ಮನೆಗಳು ಮಾಡಿಕೊಂಡು ಅಲ್ಲಿರ್ತಾರೆ ಪಾಪ ಭೂಮಿ ಒಳಗಡೆ ಅಂಡರ್ಗ್ರೌಂಡಲ್ಲಿ. ಓಕೆನಾ? ಅಂಡರ್ಗ್ರೌಂಡಲ್ಲಿ ಅವ್ರು ಏನು ಮಾಡ್ತಾರೆ, ಹೋಗಿ ವಾಸ ಮಾಡಿದೆ. ಗುಂಡಿಯೊಳಗೆ ಹೋಗಲು ಮೆಟ್ಲುಗಳು ಬೇರೆ ಮಾಡ್ಕೊಂಡಿದ್ರು. ಯಾಕೆ? ಚಳಿಯಾಗ ಕ್ರೂರ ಮೃಗಗಳಿಂದ ರಸಿಕೊಳ್ಳಲು ಇವರು ಹಾಗೆ ಮಾಡ್ತಾಯಿದ್ರಂತೆ. ಓಕೆನಾ? ಇಂಥ ಗೂಡುಗಳು ಒಳಗೆ ಮಣ್ಣಿನ ಕುಡಿಕೆಗಳು ದೊರೆತವೆ. ಅಂದರೆ ಒಳಗಡೆ ಹೋಗಿ ತೋಡಿದಾಗ ಮಣ್ಣಿನ ಕುಡಿಕೆಗಳು ಕೂಡ ಎಲ್ಲ ಅವಶೇಷಗಳು ಪತ್ತೆಯಾಗಿದೆ. ಆದ್ದರಿಂದ ಅಲ್ಲಿ ವಾಸ ಮಾಡ್ಕೊಂಡಿರ್ಬೋದು ಅಂತ ಹೇಳಿದ್ದಾರೆ ಇವರು. ಇವುಗಳನ್ನು ವಾತಾವರಣ ಅನುಕೂಲವಾಗಿ ಗೂಡುಗಳ ಹೊರಗೆ ಅಥವಾ ಒಳಗೆ ಅಡುಗೆ ಮಾಡ್ಕೊಳ್ಳೋದು ಉಪಯೋಗಿಸ್ತಾ ಇದ್ರು. ಮತ್ತು ಇಲ್ಲಿ ನಮಗೆ ಪ್ರಪ್ರಥಮವಾದ ಒಂದು ಹಳ್ಳಿ ಸಿಗುತ್ತೆ, ನಮ್ಮ ಹಳೇದಾದಂಥ ಹಳ್ಳಿ. ಯಾವುದಪ್ಪ ಅಂತಂದರೆ, ಈ ಇರಾನ್ಗೆ ಹೋಗೋ ದಾರಿಯಲ್ಲಿ ಬೋಲನ್ ಪಾಸಿನ ಒಂದು ಫಲವತ್ತಾದ ಮೈದಾನದ ಸಮೀಪದಲ್ಲಿ ಒಂದು ಹಳ್ಳಿ ಸಿಗುತ್ತೆ, ಅದೇ ಮೆಹರ್ಗರ್. ಜ್ಞಾಪಕ ಇರಲಿ ಸ್ನೇಹಿತರೆ. ಮೊಟ್ಟ ಮೊದಲ ಹಳ್ಳಿ ಯಾವುದು ಅಂತ ಕೇಳ್ಬೋದು. ನಮ್ಮ ಒಂದು ಪ್ರಾಚೀನ ಕಾಲದಲ್ಲಿ ದೊರಕಿದಂತಹ ಮೊಟ್ಟ ಮೊದಲ ಹಳ್ಳಿ ಯಾವುದಪ್ಪ ಅಂತಂದರೆ, ಇರಾನ್ಗೆ ಹೋಗೋ ದಾರಿಯಲ್ಲಿ ಬೋಲನ್ ಪಾಸಿನ ಒಂದು ಫಲವತ್ತಾದ ಮೈದಾನದ ಬಳಿ ಮೆಹರ್ಗರ್ ಎಂಬಂಥ ಒಂದು ಹಳ್ಳಿ ಸಿಗುತ್ತೆ. ಅದೇ ಒಂದು ಪ್ರಥಮ ಹಳ್ಳಿ. ಗೊತ್ತಿರಲಿ ಸ್ನೇಹಿತರೆ, ಜ್ಞಾಪಕ ಇರಲಿ. ಮೆಹರ್ಗರ್ನ ಜನ ಬಾರ್ಲಿ ಮತ್ತು ಗೋಧಿಗಳನ್ನು ಬೆಳೆಯುತ್ತಿದ್ದರು, ಕುರಿಮೇಗಳನ್ನು ಸಾಕ್ತಾಯಿದ್ರು. ಮತ್ತು ಒಂದು ಹಳ್ಳಿಯ ಜನಗಳು ಮನೆಗಳಲ್ಲಿ ವಿಶೇಷವಾದಂಥ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಒಂದು ಮನೆಯಲ್ಲಿ ಏನಿಲ್ಲ ಅಂದ್ರೂ 4 ಅಥವಾ ಹೆಚ್ಚು ರೂಮುಗಳು, ಬೆಡ್ರೂಮು, ಬಾತ್ರೂಮು, ಕಿಚನ್ನು ಈ ಥರ ರೂಮುಗಳನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಪ್ರಾಣಿಗಳ ಒಂದು ಪಳೆಯುಳಿಕೆಗಳಲ್ಲದೆ ಹಲವು ಸಮಾಧಿಗಳ ನೆಲೆಗಳು ಇಲ್ಲಿ ದೊರೆತಿವೆ. ಅಂದರೆ ಇಲ್ಲಿ ಪಾಪ ಸತ್ತಿರೋರನ್ನ ಹೂಡಿದ್ದಾರೆ. ಉಳಿರೋದ್ರಿಂದ ಅವರು ಮನುಷ್ಯರ ಒಂದು ಪ್ರಾಣಿಗಳ ಜೊತೆಯಲ್ಲೇ ಮನುಷ್ಯರ ಜೊತೆಯಲ್ಲೇ ಪ್ರಾಣಿಗಳನ್ನು ಉಳ್ತಾಯಿದ್ರು. ಸೊ ಅದು ಸಿಕ್ಕಿದೆ, ಮೂಳೆಗಳೆಲ್ಲ ಸಿಕ್ಕಿದೆ ಸ್ನೇಹಿತರೆ. ಅದಕ್ಕೆ ಪ್ರಾಣಿಗಳ ಜೊತೆನೇ ಮನುಷ್ಯರು ಇರ್ತಕ್ಕಂಥ ಮೂಳೆಗಳು ಸಿಕ್ಕಿರೋದ್ರಿಂದ ಆ ರೀತಿ ಗೆಸ್ ಮಾಡಿರ್ತಾರೆ ಸ್ನೇಹಿತರೆ, ಗೊತ್ತಿರಲಿ. ಮತ್ತಿನ್ನೂ ಸ್ವಲ್ಪ ಹೇಳೋದಾದರೆ ನೋಡಿ, ವೇದ ಕಾಲದಲ್ಲಿ ಹಲವು ರೀತಿಯ ಮನೋಭಾವಗಳಿಗೆ ಜೀವಿಕೆಯ ವಿಧಾನಗಳಿಂದ ನಾವು ಸಿಂಪಲಾಗಿ ಹೇಳ್ಬಿಡ್ತೀನಿ, ನಾವು ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ಇದು. ನೋಡಿ, ವಿಷಃ ಅಂದರೆ ಸಾಮಾನ್ಯ ಜನ. ಓಕೆನಾ?
ಆಮೇಲೆ ವಿದ್ಯೆನ ಕಲಿಸೋರು ಯಾರಪ್ಪ ಅಂತಂದರೆ ಬ್ರಾಹ್ಮಣರು, ಅದು ಗೊತ್ತಿರಲಿ. ಮತ್ತು ನಮಗೆ ರಕ್ಷಣೆ ಬಾಧ್ಯತೆಗಳನ್ನು ಕೊಡೋರು ಯಾರಪ್ಪ ಅಂದರೆ ಕ್ಷತ್ರಿಯರು. ಓಕೆನಾ. ಅದಾದಮೇಲೆ ವಾಣಿಜ್ಯ ವ್ಯಾಪಾರಗಳಲ್ಲಿ ತೊಡಗೋರು ಯಾರಪ್ಪ ಅಂದರೆ ವೈಶ್ಯರು. ಮತ್ತು ಎಲ್ಲ ಹಂತಗಳಲ್ಲೂ ದುಡಿಯೋರು ಯಾರಪ್ಪ ಅಂದರೆ ಶೂದ್ರರು. ಗೊತ್ತಿರಲಿ, ಇಷ್ಟೇ ಇಂಪಾರ್ಟೆಂಟ್ ಇದರಲ್ಲಿ, ಇನ್ನೇನಿಲ್ಲ. ವಿದ್ಯೆ ಕೊಡೋರು ಬ್ರಾಹ್ಮಣರು, ನಮಗೆ ರಕ್ಷಣೆ ಮಾಡೋರು ಕ್ಷತ್ರಿಯರು, ಇನ್ನು ಸಾಮಾನ್ಯ ಜನರನ್ನು ವಿಷಹ ಅಂತ ಕರಿತಾಯಿದ್ರು. ಇನ್ನು ವೈಶ್ಯರನ್ನ ನಾವು ಏನಂತ ಕರಿತಾಯಿದ್ವಿ, ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿರೋರು. ಎಲ್ಲ ಹಂತಗಳಲ್ಲೂ ಆಲ್ ಲೆವೆಲಲ್ಲೂ ವರ್ಕ್ ಮಾಡೋರು ಯಾರು, ಶೂದ್ರರು. ಇಷ್ಟು ನಿಮಗೆ ಇಂಪಾರ್ಟೆಂಟ್ ಇದರಲ್ಲಿ ಈ ಒಂದು ಪ್ಯಾರಾದಲ್ಲಿ. ಅದಕ್ಕೆ ನಾನು ಇಂಪಾರ್ಟೆಂಟ್ ಇರೋದನ್ನು ಹೇಳಿದ್ದೀನಿ. ಮತ್ತು ಆಗಿನ ಕಾಲದಲ್ಲಿ ಈ ಬುಡಕಟ್ಟು ಜನಾಂಗದವರು ಅಂತ ಇದ್ದರು. ಹಳೆಯ ಒಂದು ಬುಡಕಟ್ಟು ಜನಾಂಗದವ್ರು ಯಾರಪ್ಪ ಅಂತಂದರೆ ನೋಡಿ ಇಲ್ಲಿದ್ದಾರೆ ನೋಡಿ. ಇವರು ಭರತ, ಪುರು, ಅನು, ದ್ರುಹ್ಯು, ತುರ್ವಶ, ಯದು, ಇವರೆಲ್ಲ ಹಳೆಯ ಕಾಲದ ಒಂದು ಬುಡಕಟ್ಟು ಜನಾಂಗಗಳು. ಓಕೆನಾ. ಇವರೆಲ್ಲ ಗಲಾಟೆ ಮಾಡ್ಕೋತಾಯಿದ್ರು. ಏನಕ್ಕೆ? ಗೋವುಗಳ ಸಂರಕ್ಷಣೆಗಾಗಿ ಗಲಾಟೆಗಳು ಮಾಡ್ಕೋತಾಯಿದ್ರು. ಈಗ ನಿಮಗೆಲ್ಲ ಈ ಮಹಾಭಾರತದಲ್ಲಿ ಗೊತ್ತಿದೆಯಲ್ಲ, ಈಗ ಇದು ಕೌರವರು ಏನು ಮಾಡ್ತಾರೆ, ಹಸುಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆಲ್ಲ ಗೊತ್ತಿದೆ. ಉತ್ತರ ಕುಮಾರನ ಒಂದು ಹಸುಗಳ, ವಿರಾಟ್ ರಾಜನ ಒಂದು ಹಸುಗಳನ್ನು ಇವರೇನು ಮಾಡ್ತಾರೆ, ದುರ್ಯೋಧನ ಅವ್ರೇನು ಮಾಡ್ತಾರೆ, ಹಸುಗಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೊಟ್ಟೋಗ್ತಾ ಇರ್ತಾರೆ. ಆಗ ಅರ್ಜುನ ಬಂದು ಕಾಪಾಡ್ತಾನಲ್ವಾ. ಅವ್ರದ್ದು 1 ವರ್ಷ ಅಜ್ಞಾತವಾಸ ಆಗೋಗುತ್ತೆ. ಅಲ್ಲಿಗೆ ಆಗೋದ್ಮೇಲೆ ಅರ್ಜುನ ಬಂದು ಯುದ್ಧ ಮಾಡಿ ಕೊಡ್ರೋ ನಮ್ಮದು ಹಸುಗಳನ್ನ ಅಂತೇಳಿ ಅವ್ರನ್ನ ಚೆನ್ನಾಗಿ ಬೊಗ್ಗು ಹಸುಗಳನ್ನೆಲ್ಲ ವಾಪಸ್ ಕರ್ಕೊಂಬರ್ತಾನೆ. ಆ ರೀತಿ ನೋಡಿ. ಈಗ ಈ ಸ್ಟೋರಿ ಏನಕ್ಕೆ ಹೇಳಿದೆ ಅಂತೀರಿ ಅಂದರೆ, ಇಲ್ಲಿ ನೋಡಿ ಗೋವುಗಳ ಸಂರಕ್ಷಣೆಗಾಗಿ ಅವರು ಕಾದಾಡ್ತಾಯಿದ್ರು, ಅಂದರೆ ಜಗಳ ಮಾಡ್ತಾಯಿದ್ರು. ಈಗ ಗೋವುಗಳ ಸಂರಕ್ಷಣೆಗಾಗಿ ಕುಸ್ತಿ ಮಾಡ್ತಾಯಿದ್ರೆ ಕೊನೆಗೆ ಬರ್ತಾಯಿದ್ದ ಪ್ರಾಣಿ ಕುದುರೆ ಒಂದೇ ಅಂತ. ಇನ್ನೆಲ್ಲ ಪಾಪ ಎತ್ಕೊಂಡು ಓಡಾಡಿಕೊಂಡು ಪಾಪ ಸತ್ತೋಗಿ ಎಲ್ಲ ಆಗ್ತಾಯಿತ್ತು. ಬಟ್ ಪ್ರಾಣ ಉಳಿಸ್ಕೊಂಡು ಬರ್ತಾಯಿದ್ದಿದ್ದು ಅಂದರೆ ಜನ ಅಲ್ಲ, ಕುದುರೆ ಮಾತ್ರ ಪಾಪ. ನೋಡಿ ಈ ರೀತಿ ಆರ್ಯ ಜನರು ಅಂತ ನಾವು ಕರಿತೀವಿ. ಈ ಥರ ಮಾಡ್ತಾ ಇದ್ದವರನ್ನು ನಾವು ಆರ್ಯ ಅಂತ ಕರಿತೀವಿ. ಆರ್ಯ ಅಂತಕ್ಕಂಥದ್ದು ಯಾವುದೇ ಜನಾಂಗ ಸೂಚಿಸುವುದಿಲ್ಲ. ಆರ್ಯರೆಲ್ಲ ಭಾರತೀಯರೇ ಅಂತ ಹೇಳ್ತೀವಿ ನಾವು. ಅಂದಿನ ಕಾಲದಲ್ಲಿ ಅನೈತಿಕವಾಗಿ ಸಂಪತ್ತನ್ನು ಜೋಪಾನ ಮಾಡಿಕೊಳ್ಳಲು ಸೆಣಸುತ್ತಿದ್ದವರು ಪಣಿಗಳೆಂಬ ಸ್ವಾರ್ಥಿ ವರ್ತಕರು. ಇದು ಮಾಡಿ ಮೋಸ ಮಾಡಿ ಕಳ್ತನ ಮಾಡಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ತಗೊಂಡು ಬರ್ತಾ ಇದ್ದಿದ್ದವ್ರು ಯಾರು ಅಂದರೆ ಪುಣಿಗಳೆಂಬ ಸ್ವಾರ್ಥಿ ವರ್ತಕರು ಅಂತ. ಓಕೆನಾ. ಥಿಯರಿ ಆದರೂ ಒಂದು ಸ್ವಲ್ಪ ಸ್ಟೋರಿ ಥರ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳದೆ ನೋಡಿ. ಯಾರೋ ಅಷ್ಟೇ, ನಿಮಗೇನಾದರೂ ಬೇಜಾರಾದರೂ ಕೂಡ ನೀವು ಕಮೆಂಟ್ ಮಾಡಿ, ಇಲ್ಲ ಫೋನ್ ಮಾಡಿ ತಿಳಿಸಿ. ನನ್ನ ಮಿಸ್ಟೇಕ್ಸನ್ನು ಫೋನ್ ಮಾಡಿ ತಿಳಿಸಿ, ಅದನ್ನು ನಾನು ಸರಿ ಮಾಡ್ಕೋತೀನಿ. ಪಾಠ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಂತಂದ್ರೂ ಫೋನ್ ಮಾಡಿ ಹೇಳಿ, ನೀವು ಈ ಥರ ಮಾಡ್ತಾಯಿದ್ದೀರಾ, ಆ ಥರ ಮಾಡ್ತಾಯಿದ್ದೀರಾ ಅಂತ. ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಸರಿ ಮಾಡ್ಕೋತೀನಿ. ಓಕೆನಾ. ಮತ್ತು ಇಲ್ಲಿ ಆರ್ಯ ದ್ರಾವಿಡ ವಿಭಾಗೀಕರಣ. ಈಗ ನಿಮಗೆಲ್ಲ ಗೊತ್ತಿದೆ, ಬ್ರಿಟಿಷರು ಬಂದರು ಏನು ಮಾಡಿದ್ರು ಅಂತಂದರೆ, ಒಡೆದಾಳುವ ನೀತಿ ಅವ್ರಿಗೆ ಅನಿವಾರ್ಯ ಆಯಿತು. ಹೊಡೆದಾಳ್ಬಿಟ್ರು ಅವರು. ಆಡ್ತಕ್ಕಂಥ ನೀತಿನ ಜಾರಿಗೆ ತಂದುಬಿಟ್ರು ಅವರು. ಹಿಂದೂ ಮುಸಲ್ಮಾನ, ಹಿರಿಯವ ಕಿರಿಯವ, ಶ್ರೀಮಂತ ಬಡವ ಅಂತ, ಬಿಳಿಯವ ಕರಿಯವ ಅಂತ ಇದೆಲ್ಲ ಮಾಡಿದ್ದೆ ಬ್ರಿಟಿಷರು. ಅದಕ್ಕಾಗಿ ನೋಡಿ ಆರ್ಯ ದ್ರಾವಿಡ ಅಂತಕ್ಕಂಥ ವಿಭಾಗವನ್ನು ಕ್ರಿಯೇಟ್ ಮಾಡ್ತಾರೆ ಅವರು. ಈ ಕ್ರೈಸ್ತ ಮಿಷನರಿಗಳು ದ್ರಾವಿಡ ಎಂಬ ಜನಾಂಗ ಸೂಚಕ ಎಂದು ಮೊದಲು ಪ್ರತಿಪಾದಿಸಿದರು. ನಂತರ ಬಂದ ಕೆಲವು ಇತಿಹಾಸಕರು ಇದನ್ನು ಪ್ರಚಾರ ಮಾಡುತ್ತಾ ಹೋದರೆ, ಆದರೆ ಆರ್ಯ ಮತ್ತು ದ್ರಾವಿಡ ಇಬ್ಬರೂ ಒಂದೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ಆದರೆ ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದವರು ಎಂಬ ವಾದದಲ್ಲಿ ಸತ್ಯಾಂಶವಿಲ್ಲ ಅಂತ ಏನು ಹೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತಾರೆ. ಇಲ್ಲ, ಆರ್ಯರ ಆಗಮನ ಸಿದ್ಧಾಂತನ ನಾನು ವಿರೋಧ ಮಾಡ್ತೀನಿ ಅಂತ ಅವರು ವಿರೋಧ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿಗೆ ನಿಮ್ಮ ಒಂದು 3rd ಚಾಪ್ಟ್ರು ಕಂಪ್ಲೀಟು. ಓಕೆನಾ. ದಯವಿಟ್ಟು ಸ್ನೇಹಿತರೆ, ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇರ್ತೀರಾ, ನನಗೇನು ಬೇಜಾರಿಲ್ಲ, ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಓಕೆನಾ. ಆಮೇಲೆ ಪ್ಲೇಲಿಸ್ಟ್ಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಪ್ಲೇಲಿಸ್ಟ್ಗಳಲ್ಲಿ ಕರೆಂಟ್ ಅಫೇರ್ಸ್ದು ಒಂದಿದೆ, ಮೆಂಟಲ್ ಎಬಿಲಿಟಿದು ಒಂದು ಕರೆಂಟ್ ಅಫೇರ್ಸ್ ಇದೆ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ದು ಸೀರೀಸ್ ಇದೆ ಪ್ಲೇಲಿಸ್ಟಲ್ಲಿ. ಮತ್ತು ಈಗ 8th ಸೋಷಿಯಲ್ ಸೈನ್ಸು ಪ್ರಾರಂಭ ಮಾಡಿದ್ದೀನಿ.
ಅದೇ ರೀತಿ 9th to 10th ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ನೀವು ಫಾಲೋ ಮಾಡಬೇಕಾದ್ರೆ ಇದ್ರೆ ಅಷ್ಟು ನೀವು ಫಾಲೋ ಮಾಡಿ ಅಷ್ಟೇ, ಓಕೆನಾ. ನಾನು ಫಾಲೋ ಮಾಡಿದ್ರೆ ಕಂಪ್ಲೀಟ್ ವೀಡಿಯೋಸು ನೀವು ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ಆ್ಯಕ್ಟಿವ್ ಮಾಡಿ ಇಟ್ಕೋಬೇಕು, ಓಕೆನಾ. ಆಲ್ ಅಂತ ಉಟ್ಕೊಳ್ಬೇಕು, ಬೆಲ್ ಬಟನ್ ಓಕೆ ಮಾಡಿ ಆಲ್ ಅಂತ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬೇಗ ರೀಚ್ ಆಗುತ್ತೆ ಸ್ನೇಹಿತರೆ, ಓಕೆ. ಇಲ್ಲಿ ತನಕ ನೀವು ಪೇಷನ್ಸ್ ಆಗಿ ನೀವು ಕ್ಲಾಸ್ ಕೇಳಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಬಾಯ್.